यो नमः हरिः ओं शुद्धानन्दोरुसंविद्युतिबलबहुलौदार्यवीर्यादिदेहं चिन्तासन्तापलेपोद्भवमृतिमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ನಿನ್ನೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞರ ಲಕ್ಷಣ ಏನು ಅಂತ ಅರ್ಜುನ ಕೇಳಿದ್ದಕ್ಕೆ ಕೃಷ್ಣ ಸ್ಥಿತಪ್ರಜ್ಞ ಅಂದರೆ ಹೇಗಿರ್ತಾನೆ 57ನೇ ಪದ್ಯದಲ್ಲಿ ಹೇಳುವಾಗ, ಯಸ್ ಸರ್ವತ್ರಾನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಸ್ ಸರ್ವತ್ರ ಅನಭಿಸ್ನೇಹ, ವಿಷಯಗಳ ಅಭಿನಿವೇಶ ಯಾರು ಮಾಡ್ತಿರೋದಿಲ್ಲ ಮನಸ್ಸಿನಿಂದ, ಶುಭಾಶುಭಂ, ಶುಭವಾಗಲಿ ಅಶುಭವಾಗಲಿ, ಶುಭ ಬಂದರೂ ಕೂಡ ಅಶುಭ ಬಂದರೂ ಕೂಡ ದ್ವೇಷ ಹಾಗೂ ಸ್ನೇಹಗಳು ಯಾರಿಗಿರೋದಿಲ್ಲ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಆತನನ್ನು ಸ್ಥಿತಪ್ರಜ್ಞ ಅಂತ ನಾನು ಗುರುತಿಸ್ತೇನೆ ಅಂತಂದ ಕೃಷ್ಣ. ಇದು ನಿನ್ನೆ ದಿವಸ ಚಿಂತನೆ ಮಾಡುವಾಗ ನಾವು ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೇ ಕೃಷ್ಣ ಸ್ಥಿತಪ್ರಜ್ಞರ ಬಗ್ಗೆ ಹೇಳುವಾಗ, ಇಂದ್ರಿಯಗಳನ್ನು ಯಾರು ನಿಗ್ರಹಿಸಿಕೊಂಡಿರ್ತಾನೋ ಅವನೇ ಸ್ಥಿತಪ್ರಜ್ಞ ಅಂತಾನೆ. ಇಂದ್ರಿಯಗಳು ನಿಗ್ರಹ ಇಲ್ಲದೆ ಇದ್ದರೆ ಏನು, ವ್ಯರ್ಥ ಬದುಕು, ಅವನು ಸ್ಥಿತಪ್ರಜ್ಞನಾಗಲಾರ. ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯಗಳ ನಿಗ್ರಹ ಇರಬೇಕು ಅಂತನ್ಲಿಕ್ಕೆ ಒಂದು ಉದಾಹರಣೆನೂ ಕೊಟ್ಟ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಗಳ ನಿಗ್ರಹ ಅಂದಾಗ ಪ್ರಯತ್ನಪೂರ್ವಕವಾಗಿ ನಿಗ್ರಹ ಮಾಡೋದು ಒಂದು, ಅದು ಮೊದಲನೇ ಸ್ತರ ಅಂತ ಅರ್ಥ. ಈಗೀಗ ಪ್ರಯತ್ನ ಮಾಡ್ತಿದ್ದಾನೆ ಇಂದ್ರಿಯಗಳನ್ನು ಜಯಿಸಲಿಕ್ಕೆ ಅಂದರೆ ಅದು ಮೊದಲನೇ ಸ್ತರ. ಆದರೆ ಅವ ಸ್ಥಿತಪ್ರಜ್ಞನಾಗಲಾರ. ಸ್ಥಿತಪ್ರಜ್ಞ ಅಂದರೆ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಿಂದ ಅನಾಯಾಸೇನ ಯಾರು ಒಳಗೆ ಎಳ್ಕೊಳ್ತಿರ್ತಾನಲ್ಲ ಅವನು ಸ್ಥಿತಪ್ರಜ್ಞ ಅಂತಾನೆ. ಈಗ ತಾನೇ ಪ್ರಯತ್ನ ಪಡ್ತಿದ್ದಾನೆ ಅಂತನ್ನೋದಲ್ಲ, ಈಗಾಗಲೇ ಮುಗಿಸಿಬಿಟ್ಟಿದ್ದಾನೆ ಆ ಪ್ರಯತ್ನ ಮಾಡಿ, ಅದರಲ್ಲಿ ಒಂದು ಕರಗತ ಆಗಿದೆ. ಅದಕ್ಕೆ ಕೃಷ್ಣ ಕೊಟ್ಟ ಉದಾಹರಣೆ ಕೂರ್ಮೋಂಗಾನೀವ ಸರ್ವಶಃ. ಸ್ಥಿತಪ್ರಜ್ಞನಾದವನಿಗೆ ಹೇಗಿರ್ತದೆ ಅಂದರೆ, ಆ ತಾಂಬೇಲು ಆಮೆ ಅದು ಎಲ್ಲ ತನ್ನ ಕೈಕಾಲುಗಳನ್ನು ಹರಡಿ ಬಿಟ್ಟಿರ್ತದೆ. ಯಾವ ಸಂದರ್ಭದಲ್ಲಿ ಆ ತಾಂಬೇಲು ಹರಿಬಿಟ್ಟರೂ ಕೂಡ ಯಾರಾದರೂ ಹತ್ತಿರ ಬಂದು ಕೂಡಲೇ ಅದಕ್ಕೆ ತನ್ನ ಹರಿಬಿಟ್ಟ ಕೈಕಾಲುಗಳನ್ನು ಬಿಡುವಾಗ ಎಷ್ಟು ಅನಾಯಾಸೇನ ಹೊರಬಿಟ್ಟಿರ್ತದೋ, ಒಳಗೆ ಎಳ್ಕೊಳ್ಳುವಾಗಲೂ ಅಷ್ಟೇ ಅನಾಯಾಸೇನ ಎಳ್ಕೊಳ್ತದೆ. ಹೀಗಾಗಿ ಸ್ಥಿತಪ್ರಜ್ಞನೂ ಕೂಡ ಇಂದ್ರಿಯಗಳನ್ನು ಎಲ್ಲೇ ತಾನು ಹರಿಬಿಡಲಿ ವಿಷಯಗಳಲ್ಲಿ,
ಆದರೆ ಪುನಃ ಅದು ಬೇಡ ಅಂತ ಹೇಳಿ ತನ್ನ ಮನಸ್ಸಿಗೆ ಬಂದ ಕೂಡಲೇ ಅದನ್ನು ಅನಾಯಾಸೇನ ಎಳ್ಕೊಳ್ತಾನಲ್ಲ, ಅವನಿಗೆ ಸ್ಥಿತಪ್ರಜ್ಞ ಅಂತಂತೇನೆ ಅಂತ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಾರ್ಥಗಳು, ಇಂದ್ರಿಯಾರ್ಥ ಅಂದರೆ ನಿಮಗೆ ತಿಳಿದಿದೆ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಇವೆಲ್ಲ ಇಂದ್ರಿಯ ವಿಷಯಗಳು. ಕಣ್ಣು, ಕಿವಿ, ನಾಲಿಗೆ, ಮೂಗು ಇವೆಲ್ಲ ಇಂದ್ರಿಯಗಳು. ಇವುಗಳನ್ನು ವಿಷಯದ ಕಡೆಗೆ ಸಂಚರಿಸ್ಲಿಕ್ಕೆ ಬಿಟ್ಟಾಗ ಅನಾಯಾಸೇನ ಬಿಡ್ತೇವೆ. ಆದರೆ ಅದನ್ನು ಬಿಡಬೇಡ, ವಾಪಸ್ ತಗೋ ಅಂದರೆ ಅಲ್ಲಿ ಶುರು ಆಗ್ತದೆ ಕಿರಿಕಿರಿ. ಅಯ್ಯಯ್ಯೋ ಇದನ್ನು ಹೇಗೆ ಹೊರಗೆ ತಗೊಳ್ಳೋದು ಅಂತ, ಅದು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಸ್ಥಿತಪ್ರಜ್ಞರಿಗೆ ಹೇಗೆ ಅಂದರೆ ಅದು ಬಿಡುವಾಗಿರುವ ಅನಾಯಾಸತೆ ಒಳಗೆಳುಕೊಳ್ಳುವಾಗಲೂ ಅದೇ ಅನಾಯಾಸತೆ ಇರ್ತದೆ. ಯಾರು ಇದನ್ನು ಕರಗತ ಮಾಡಿಕೊಂಡಿದ್ದಾನಲ್ಲ ಅವನನ್ನು ನಾನೇನಂತ ಕರಿತೇನೆ ಅಂತಾನೆ ಕೃಷ್ಣ, ಸ್ಥಿತಪ್ರಜ್ಞ. ಎಂಥ ಮಾತಾಡಿದ್ದಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇದನ್ನು ಹೇಳೋದರಿಂದ ಈಗಾಗಲೇ ಸ್ಥಿತಪ್ರಜ್ಞರು ಯಾರು ಅಂತನ್ಲಿಕ್ಕೆ ಲಕ್ಷಣವೂ ಹೇಳಿದ ಹಾಗಾಯಿತು. ಇದನ್ನು ಹೇಳೋದರಿಂದ ಇನ್ನೊಂದು ಲಾಭ, ಲಕ್ಷಣ ಹೇಳೋದರಿಂದ ಯಾರಿನ್ನೂ ಇಂದ್ರಿಯಗಳನ್ನು ಗೆಲ್ಲಲಿಕ್ಕೆ ಆಗಿಲ್ಲ ಅವರು ಗೆಲ್ಲಬೇಕು ಅಂತ ಹೇಳಲಿಕ್ಕೂ ಆಯಿತು. ಈ ಮಾತನ್ನು ಅನಾಯಾಸೇನೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದನ್ನು ಕಲಿಬೇಕು, ಅವನು ಸ್ಥಿತಪ್ರಜ್ಞನಾಗ್ತಾನೆ, ಅದನ್ನು ಹೇಳಿದ ಹಾಗಾಯಿತು. ಇದು ಸ್ಥಿತಪ್ರಜ್ಞನ ರಕ್ಷಣೆ ಹೇಳುವಾಗ ಕೃಷ್ಣ ನಮಗೆ ಕೊಟ್ಟಂಥ ಅಂಶಗಳು. ಸರಿ, ಹಾಗಾದರೆ ಸ್ಥಿತಪ್ರಜ್ಞರ ಮಹಿಮೆ ಹೇಳಿದ್ದೇ ಕೃಷ್ಣ 4 ಪದ್ಯದಿಂದ 55, 56, 57, 58 ಸ್ಥಿತಪ್ರಜ್ಞರ ಬಗ್ಗೆ ವಿವರಣೆ ಕೊಟ್ಟದ್ದು. ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾನೆ ಅಂದರೆ, ಎಲ್ಲ ಜನರೂ ಕೂಡ ಈ ರೀತಿ ಕಾಮಕ್ರೋಧಾದಿಗಳನ್ನು ಗೆದ್ದು ಇಂದ್ರಿಯಗಳನ್ನು ಗೆದ್ದು ಸ್ಥಿತಪ್ರಜ್ಞರು ಯಾಕೆ ಆಗ್ತಾ ಇಲ್ಲ? ಎಲ್ಲ ಜನರು ಇದನ್ನು ಸಂಪಾದಿಸ್ಬೋದಲ್ಲ, ಎಲ್ಲರಿಗೂ ತಿಳಿದಿದೆ ವಿಷಯ, ಈಗಾಗಲೇ ಪ್ರವಚನದಲ್ಲಿ ಹೇಳಿದ್ದು. ಸ್ಥಿತಪ್ರಜ್ಞ ಅಂದರೆ ಹೇಗಿರ್ತಾರೆ, ಹೇಗಿರಬೇಕು ಅಂತ ತಿಳಿತು. ಹಾಗಾದರೆ ಎಲ್ಲರೂ ಕೂಡ ಇದನ್ನು ಸಾಧಿಸಿಬಿಟ್ರಾಯ್ತು. ಅವರಿಗೆ ಕಾಮಕ್ರೋಧಾದಿ ಉಪದ್ರವಗಳು ಪರಿಹಾರ ಆಗಿಬಿಡ್ತಾವೆ. ಪರಿಹಾರ ಆಯಿತು ಅಂದರೆ ಜ್ಞಾನ ಬರ್ತದೆ, ಜ್ಞಾನ ಬಂತು ಅಂದರೆ ಅಪರೋಕ್ಷ ಜ್ಞಾನ ಬಂದುಬಿಡ್ತದೆ. ನಿನ್ನೆ ಅದನ್ನು ವಿವರಣೆ ಕೊಟ್ಟಿದ್ದೇವೆ, ಯಾವುದಾದ ಮೇಲೆ ಯಾವುದು ಅಂತ. ಯಾಕೆ ಎಲ್ರಿಗೂ ಇದನ್ನು ಮಾಡಿಕೊಳ್ಳಿಕ್ಕೆ ಆಗ್ತಿಲ್ಲ ಅಂದಾಗ ಕೃಷ್ಣ ಅಂತಾನೆ, ಎಲ್ಲರ ಕೈಯಲ್ಲಿಯೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಬಹಳ ದುಶ್ಶಕವಾದದ್ದು. ಕೆಲವು ಜನರು ಮಾತ್ರ ಸಾತ್ವಿಕ ಪ್ರಕೃತಿಯವರು ಇದನ್ನು ಗಳಿಸ್ಲಿಕ್ಕೆ ಸಾಧ್ಯ. ಜ್ಞಾನ ಅನ್ನೋದು ಬಹಳ ದುರ್ಲಭವಾದದ್ದು. ಆ ದುರ್ಲಭತೆ ಇರೋಣದರಿಂದಲೇ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಕಡೆಯಲ್ಲಿ ಪ್ರವೃತ್ತಿ ನಡೆಯಲ್ಲ. ಅದನ್ನು ನಿರೂಪಿಸಬೇಕು ಅಂತ ಹೇಳಿ ಕೃಷ್ಣ ಜ್ಞಾನ ಸಂಪಾದನೆಗಾಗಿ ಬೇಕಾಗಿರುವಂಥ ಇಂದ್ರಿಯ ನಿಗ್ರಹ ಅದೂ ದುರ್ಲಭ. ಆ ಇಂದ್ರಿಯ ನಿಗ್ರಹದ ಉಪಾಯವನ್ನು ನಿರೂಪಿಸಿ ಕೃಷ್ಣ ಜ್ಞಾನದ ದುರ್ಲಭತೆಯನ್ನು ಕೂಡ ತಿಳಿಸಿ ಆ ವಿವರಣೆಯನ್ನು ಕೊಡಲಿಕ್ಕೋಸ್ಕರವಾಗಿ ಮುಂದಿನ ಪದ್ಯ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತ ಮಾತು. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಈ ಮಾತನ್ನು ನಾವು ಚಿಂತನೆ ಮಾಡಬೇಕು. ಇಂದ್ರಿಯ ನಿಗ್ರಹ ಕಠಿಣದ ಕಾರ್ಯ ಹೌದು. ಅದನ್ನು ಹೇಗೆ ಗಳಿಸಬೇಕು ಅನ್ನೋದು ಒಂದು. ಗಳಿಸದೇ ಹೋದರೆ ಪರೋಕ್ಷ ಜ್ಞಾನವೂ ಇಲ್ಲ, ಅಪರೋಕ್ಷ ಜ್ಞಾನವೂ ಇಲ್ಲ.
ಹೀಗಾಗಿ ಎಲ್ಲರೂ ಕೂಡ ಇಂದ್ರಿಯ ನಿಗ್ರಹದ ಕಡೆಗೆ ಹೋಗೋದೇ ಇಲ್ಲ. ಇವತ್ತು ನಿಮಗೆ ಆಶ್ಚರ್ಯ, ಬಹಳ ಹೊತ್ತು ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳಿದ್ರೆ ಎಲ್ರಿಗೂ ಬೇಸರ ಬರ್ತಾ ಇದೆ. ಯಾಕೆಂದರೆ ಬರೀ ಇವರು ತಿನ್ನಬೇಡ ಅಂತ ಹೇಳ್ತಾರೆ, ನೋಡಬೇಡ ಅಂತ ಹೇಳ್ತಾರೆ, ಕೇಳಬೇಡ ಅಂತ ಹೇಳ್ತಾರೆ, ಯಾಕಾದರೂ ಇದ್ರ ಬಗ್ಗೆ ಹೇಳ್ತಾರೋ ಹಿಂಗೆ ಶುರು ಆಗ್ತದೆ. ಅದೇ ಅದನ್ನು ತೊಗೊಳ್ರಿ, ಇದನ್ನೂ ತೊಗೊಳ್ರಿ, ಅದನ್ನು ನೋಡ್ರಿ, ಇದನ್ನೂ ನೋಡ್ರಿ, ಅಲ್ಲೂ ಹೋಗ್ರಿ, ಇಲ್ಲೂ ಹೋಗ್ರಿ ಅಂತ ಹೇಳಿದರೆ ಅದು ಭಾಳ ಚೆನ್ನಾಗಿದೆ ಅಂತ ಅರ್ಥ. ಆ ಪ್ರವಚನವೂ ಚೆನ್ನಾಗಿದೆ, ಏನು ಚೆನ್ನಾಗಿ ಹೇಳಿದ್ರಪ್ಪ ಅವರು ಅಂತ. ಬಿಡು ಅಂದರೆ ಎಲ್ರಿಗೆ ಸಿಟ್ಟು ಬರ್ತದೆ, ಹಿಡಿ ಅಂದರೆ ಎಲ್ಲರೂ ಖುಷಿಯಿಂದ ಇರ್ತಾರೆ. ಹೇಳಿದವನು ಭಾಳ ಮೇಲಕ್ಕೆ ಬರ್ತಾನ, ಅವನು ತುಂಬ ಪಬ್ಲಿಸಿಟಿ ಬರ್ತದೆ ಅವನ ಬಗ್ಗೆ. ಬಿಡು ಅಂದರೆ ಸಿಟ್ಟು ಬರ್ತದೆ. ಹೀಗಾಗೇ ಇಂದ್ರಿಯ ನಿಗ್ರಹ ಆಗಲ್ಲ. ನಿಗ್ರಹ ಇರೋದೇ ಬಿಡೋದ್ರಲ್ಲಿ. ಬಿಡೋದೇ ಬೇಡ ಅಂದರೆ ನಿಗ್ರಹ ಹೇಗೆ? ಭಗವಂತ ನಿಗ್ರಹವನ್ನು ಹೇಳಿದ್ದು ಬಿಡುವ ಮೂಲಕ. ನಾವು ಅದು ಬೇಡ ಅಂತೇವೆ, ದೇವ್ರು ಕಂಡ ಅಂತೇವೆ. ಮತ್ತು ದೇವ್ರು ಏನು ಕಾಣ್ತಾನೆ? ದೆವ್ವ ಕಾಣ್ತದೆ ಅಷ್ಟೆ. ಆದರೆ ಒಂದಂತೂ ಚಿಂತಿಸಬೇಕು, ಬಿಡಬಾರ್ದದ್ದನ್ನು ಬಿಡು ಅಂತ ಹೇಳಿದಾನೆ ಹೊರತು ಬಿಡಬೇಕಾದದ್ದು ಅಂತ ವಿಶೇಷವಾಗಿ ಕೆಲವು ಇದೆ. ಅವುಗಳನ್ನು ಪಟ್ಟಿ ಮಾಡಿದ್ದಾರೆ. ಅವನು ಬಿಟ್ಟರೆ ಸಾಕು, ಇಂದ್ರಿಯ ನಿಗ್ರಹಕ್ಕೆ ಬಂದೇ ಬರ್ತದೆ. ಈ ಮಾತಿನಲ್ಲಿ ಕೃಷ್ಣ ಹೇಳುವ ವಿಶೇಷವಾದ ಚಿಂತನೆ ನೋಡ್ರಿ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಆಹಾರವನ್ನು ಪರಿತ್ಯಜಿಸೋದ್ರಿಂದಲೇ ಮನುಷ್ಯನ ಇಂದ್ರಿಯಗಳು ನಿಯಂತ್ರಣಕ್ಕೆ ಬರ್ತಾವೆ ಅನ್ನೋದು ಕೃಷ್ಣ ಹೇಳುವ ಮಾತಿನಲ್ಲಿ ಮೊದಲನೇ ಮಾತಿನ ತಾತ್ಪರ್ಯ. ಆಹಾರ ಮನುಷ್ಯನನ್ನು ಬಹಳ ಪರಿಣಾಮ ಮಾಡ್ತದೆ. ಆಹಾರದಲ್ಲಿ ನಿಯಂತ್ರಣ ಬಂತು ಅಂದರೆ ಉಳಿದೆಲ್ಲ ನಿಯಂತ್ರಣ ಇಂದ್ರಿಯಗಳಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಇದು ಕೃಷ್ಣ ಹೇಳ್ತಾ ಇರುವಂಥ ಭಾವ. ಆಹಾರಕ್ಕೂ ಇಂದ್ರಿಯ ನಿಗ್ರಹಕ್ಕೂ ಇರುವಂತಹ ಸಂಬಂಧ ಏನು? ಸ್ವಲ್ಪ ನಾವು ಚಿಂತನೆ ಮಾಡಲೇಬೇಕಾದ ಅಂಶ ಇದೆ. ಬಾಹ್ಯೇಂದ್ರಿಯಗಳಲ್ಲಿ ಶಕ್ತಿ ಜಾಸ್ತಿ ಆಗೋದೇ ಆಹಾರದಿಂದ. ಆಹಾರ ಕಡಿಮೆ ಮಾಡಿದಾಗ ಬಾಹ್ಯೇಂದ್ರಿಯದಲ್ಲಿ ಶಕ್ತಿ ಕಡಿಮೆ ಆಗ್ತದೆ. ಬಾಹ್ಯೇಂದ್ರಿಯಗಳಲ್ಲಿ ಶಕ್ತಿ ಕಡಿಮೆ ಆದಾಗ ತಾನಾಗೆ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರ್ತದೆ ಅಂತ ಅನ್ನೋದು ಒಂದು ಅಭಿಪ್ರಾಯ, ಒಂದು ಅಂಶ. ಎರಡನೇದ್ದು, ಮನಸ್ಸಿನಲ್ಲಿ ಹುಟ್ಟುವಂಥ ರಾಗವನ್ನು ಉಪಶಮನ ಮಾಡಬೇಕು. ಮನಸ್ಸಿನಲ್ಲಿ ಹುಟ್ಟೋ ಅಭಿಲಾಷೆಗಳನ್ನು ನಾವು ಕಂಟ್ರೋಲ್ ಮಾಡಬೇಕು, ನಿಯಂತ್ರಿಸಬೇಕು. ಅದರಿಂದಲೂ ಇಂದ್ರಿಯಗಳ ನಿಗ್ರಹಕ್ಕೆ ಬರ್ತಾವೆ. ಹಾಗಾದರೆ ಎರಡು ಅಂಶ. ಬಾಹ್ಯೇಂದ್ರಿಯಗಳಲ್ಲಿ ಶಕ್ತಿ ಹ್ರಾಸ ಮಾಡೋಣದ್ರಿಂದ ಇದು ಹೊರಗೆ ನಡಿಬೇಕಾದ ಕೆಲಸ. ಮನಸ್ಸಿನಲ್ಲಿ ಅಭಿಲಾಷೆಗಳನ್ನು ನಿಯಂತ್ರಣ ಮಾಡೋದರಿಂದ ಇದು ಒಳಗೆ ನಡಿಬೇಕಾದ ಕೆಲಸ. ಆಹಾರ ನಿಯಂತ್ರಣ ಹೊರಗಿನ ಇಂದ್ರಿಯಗಳನ್ನು ನಿಯಂತ್ರಿಸ್ತದೆ. ಮನಸ್ಸಿನಲ್ಲಿ ರಾಗ ಅಭಿಲಾಷೆಗಳನ್ನು ನಿಯಂತ್ರಿಸೋದು ಇಂದ್ರಿಯಗಳನ್ನು ಮತ್ತಷ್ಟು ನಿಯಂತ್ರಣಕ್ಕೆ ಬರ್ತದೆ. ಎರಡೂ ಒಟ್ಟೊಟ್ಟಿಗೆ ಯಾವಾಗ ನಾವು ಮಾಡಲಿಕ್ಕೆ ಶುರು ಮಾಡ್ತೇವೆ ನಮ್ಮ ಹಿಡಿತಕ್ಕೆ ಬರ್ತದೆ ಅಂತ ಅರ್ಥ. ಇದು ಕೃಷ್ಣ ಹೇಳುವ ಅಭಿಪ್ರಾಯ. ಹೀಗಾಗಿ ಆಹಾರ ನಿಯಂತ್ರಣದ ಅವಶ್ಯಕತೆ ಇದೆ. ಆಹಾರ ನಿಯಂತ್ರಣದಿಂದ ಇಂದ್ರಿಯಗಳಲ್ಲಿ ಶಕ್ತಿ ಕುಗ್ಗುತ್ತದೆ. ಆಗ ತಾನಾಗೇನೆ ಮನಸ್ಸಿನೊಳಗಿರೋ ಅಭಿಲಾಷೆಯನ್ನು ನಿಯಂತ್ರಿಸಿಬಿಟ್ರೆ ಪರಮಾತ್ಮನ ಜ್ಞಾನಕ್ಕೆ, ಭಗವಂತನನ್ನು ಕಾಣಲಿಕ್ಕೆ ಇದು ಸಾಧನ ಆಗ್ತದೆ. ಅದಕ್ಕೆ ಕೃಷ್ಣ ಹೇಳಿದ ರಸವರ್ಜಂ ರಸೋಪ್ಯಸ್ಯ. ಮನುಷ್ಯನ ಮನಸ್ಸಿನೊಳಗಿರುವ ರಸ ಅನ್ನೋ ಶಬ್ದದಿಂದ ರಾಗ ಅನ್ನೋ ಅರ್ಥನೂ ಇರೋಣದ್ರಿಂದ ಮನಸ್ಸಿನ ಅಭಿಲಾಷೆಗಳನ್ನು ನೀನು ಎಂದು ನಿಯಂತ್ರಣಕ್ಕೆ ತಂದುಕೊಳ್ತೀ ಒಳಗಿನಿಂದ. ಆಹಾರ ಪದಾರ್ಥಗಳ ನಿಯಂತ್ರಣದಿಂದ ಹೊರಗಿನ ಇಂದ್ರಿಯಗಳನ್ನು ಎಂದು ನಿಯಂತ್ರಣಕ್ಕೆ ತರ್ತಿ. ಎರಡೂ ಒಟ್ಟಿಗೆ ನಡೆದಾಗ ಈ ಪ್ರಕ್ರಿಯೆಯಿಂದ ಇಂದ್ರಿಯ ಜಯ ಸಾಧ್ಯ. ಈ ಪ್ರಕ್ರಿಯೆ ಇಂದ್ರಿಯ ಜಯವನ್ನು ತಂದುಕೊಡುತ್ತದೆ. ಇದನ್ನೇ ಕೃಷ್ಣ ಪರಮಾತ್ಮ ನಮಗೆ ನಿರೂಪಣೆ ಮಾಡ್ತಾ ಇದ್ದಾನೆ. ಇದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತು. ಈ ಪ್ರಯತ್ನ ಸಾರ್ವತ್ರಿಕವಾಗಿ ನಡೆಯೋದೇ ಇಲ್ಲ, ನಡೀಲಿಕ್ಕಾಗೋದೂ ಇಲ್ಲ. ಕೆಲವರು ಮಾತ್ರ ಮಾಡ್ತಾರೆ ಇದನ್ನು. ಎಂದಿದನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡಲಿಕ್ಕೆ ಶುರು ಮಾಡ್ತಾರೆ, ಆಗ ಅವರ ಮನಸ್ಥಿತಿ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂದುಬಿಡ್ತದೆ. ಸಾಧ್ಯನೇ ಇಲ್ಲ ಇವತ್ತು. ಆಹಾರ ಬಿಡ್ರಿ ಅಂತಂದರೆ ಸಾಧ್ಯ ಇಲ್ಲ ನೋಡ್ರಿ.
ಆದರೆ ಕೃಷ್ಣ ಹೇಳ್ತಾನೆ, ಇಂದ್ರಿಯಗಳು ತಮ್ಮ ತಮ್ಮ ಭೋಗ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳೋದು ಆಹಾರದ ಮೇಲೆ ನಿಂತ ವ್ಯವಸ್ಥೆ. ಅದು ಏನೇನು ಅಂತ ನಾವು ನೀವು ನಮ್ಮನ್ನೇ ಆಲೋಚನೆ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಬೇಕಷ್ಟೆ. ಅದು ವ್ಯವಸ್ಥಿತವಾಗಿ ನಮ್ಮ ಬುದ್ಧಿಗೆ ಬಿಟ್ಟದ್ದು. ಯಾವುದನ್ನು ತಗೊಂಡ್ರೆ ನಮ್ಮ ಇಂದ್ರಿಯಗಳಿಗೆ ಎಷ್ಟು ಭೋಗ ಶಕ್ತಿ ಜಾಸ್ತಿ ಆಗ್ತದೆ ಅಂತ ನಾವು ತಿಳಿಬೇಕದನ್ನು. ಅದು ಇನ್ನೊಬ್ಬರಿಂದ ಹೇಳೋದು ಅಲ್ಲ, ನಮಗೆ ಅರ್ಥ ಆಗ್ತದೆ. ಓ, ಇದನ್ನು ತಗೊಂಡದ್ರಿಂದ ಇದ್ರ ಜಾಸ್ತಿ ಆಯಿತು. ನಾನು ಅದಕ್ಕೆ ಹಾಸ್ಯಕ್ಕೆ ಹೇಳ್ತಿರ್ತೀನಿ, ಮನೆಗಳಲ್ಲಿ ಒಂದು ಸಣ್ಣ ಸಣ್ಣ ತಕ್ಕಡಿ ಇಟ್ಕೊಳ್ಳೋದು ಶುರುವಾಗಿದೆ ಇತ್ತೀಚೆಗೆ. ತಕ್ಕಡಿ ಅನ್ಬೇಕು, ಇನ್ನೇನೋ ಅಂತಾರೆ ಒಟ್ಟು. ಯಾಕೆ ಅಂದರೆ ಅದು ಶುಗರಿಗೆ ಇಷ್ಟಿಷ್ಟೇ kg ತೊಗೊಳ್ಬೇಕು ಅಂತ. ಸಣ್ಣ ಸಣ್ಣದು ಪ್ಲ್ಯಾಸ್ಟಿಕ್ದು ಇಟ್ಕೊಂಡಿರ್ತಾರೆ. ಓ, 1 kgನ ಜಾಸ್ತಿ ಆಯಿತು, ಮತ್ತೆ ಕಡಿಮೆ ಮಾಡೋದಕ್ಕೆ. ಮನುಷ್ಯನಿಗೆ ಬಂದಂಥ ಶುಗರು BP ರೋಗಗಳಿಗೋಸ್ಕರ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಒಂದು ತಕ್ಕಡಿ ಇಟ್ಟುಕೊಂಡು ಆಹಾರಗಳನ್ನು ನಿಯಂತ್ರಿಸುವ ಪದ್ಧತಿ ವಿಜ್ಞಾನ ಇವತ್ತು ಜಾರಿಗೆ ತಂದದ್ದನ್ನು ನಾವು ನೀವು ಮೆಡಿಕಲ್ ಶಾಪ್ನಲ್ಲಿ ತಕ್ಕಡಿ ಕೊಂಡುಕೊಳ್ಳಿಕ್ಕೆ ಶುರು ಮಾಡಿದ್ದೇವೆ. ಅಲ್ಲೇ ಕೃಷ್ಣ ಮೊದಲೇ ಹೇಳಿಬಿಟ್ನಲ್ಲ, ಕೃಷ್ಣ ಮೊದಲೇ ಹೇಳಿಬಿಟ್ಟ, ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ನಿರಾಹಾರಸ್ಯ ಮಾತಿನ ಅರ್ಥ ಬಹಳ ಸೂಕ್ಷ್ಮವಾದದ್ದು. ಇದ್ದ ಬದ್ದ ಆಹಾರವನ್ನು ಪೂರ್ಣ ಬಿಟ್ಟು ಉಪವಾಸ ಕೂಡು ಅನ್ನೋ ಅರ್ಥದಲ್ಲಿ ಕೃಷ್ಣ ನಿರಾಹಾರಸ್ಯ ಅಂತ ಹೇಳಲಿಲ್ಲ. ಅದರ ಭಾವಾರ್ಥ ನೋಡ್ರಿ, ಆಹಾರ ನಿಯಂತ್ರಣ ಅಂತ ಇಷ್ಟೇ ಅರ್ಥ ಅದಕ್ಕೆ. ನಿಯಂತ್ರಿತ ಆಹಾರ ಮನುಷ್ಯನ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ. ನಿಯಂತ್ರಿತ ಆಹಾರ ಇಂದ್ರಿಯಗಳಲ್ಲಿರೋ ಭೋಗ ಶಕ್ತಿಯನ್ನು ಕುಗ್ಗಿಸ್ತದೆ. ಮನುಷ್ಯನ ಮನಸ್ಥಿತಿಯಲ್ಲಿ ರಾಗ ಕ್ಷಯ ಆಯಿತು ಅಂದರೆ ಎರಡೂ ಒಟ್ಟಿಗೆ ಸೇರಿದಾಗಲೇ ಇಂದ್ರಿಯ ನಿಗ್ರಹ ಆಗ್ತದೆ. ಇದು ಕೃಷ್ಣ ಹೇಳಲಿಕ್ಕೆ ಹೊರಟಂಥ ಮಾತಿನ ಅರ್ಥ. ಇನ್ನು ರಸವರ್ಜಂ ರಸೋಪ್ಯಸ್ಯ ಅಂತ ರಸನೇಂದ್ರಿಯವನ್ನು ಹೇಳಿದ ಹಾಗೆ ಕಾಣಿಸ್ತದೆ. ಒಂದರ್ಥ ರಸ ಅಂದರೆ ರಾಗ ಅಂತ ಅರ್ಥ, ಮನಸ್ಸಿನಲ್ಲಿರೋ ರಾಗ ಕಡಿಮೆ ಆಗಬೇಕು, ಅಭಿಲಾಷೆಗಳು. ಇನ್ನೂ ಒಂದರ್ಥ, ಈ ಎಲ್ಲ ಇಂದ್ರಿಯಗಳಲ್ಲೂ ತುಂಬ ಸ್ವಲ್ಪ ಕೆಟ್ಟದಾದ ಇಂದ್ರಿಯ ಅಂದರೆ ನಾಲಿಗೆ ಅಂತ. ಅದು ನಮ್ಮ ಪ್ರಕಾರ ಅದು ಕೆಟ್ಟ ಇಂದ್ರಿಯ ಅಲ್ಲ, ಒಳ್ಳೆಯ ಇಂದ್ರಿಯ ಅಂತಿರ್ತೇವೆ ನಾವು. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಉಳಿದ ಇಂದ್ರಿಯ ನಿಯಂತ್ರಣಕ್ಕೆ ಬರ್ತಾವಂತೆ. ಕಣ್ಣು ಬರ್ತದೆ, ಕಿವಿ ಬರ್ತದೆ, ಮೂಗು ಬರ್ತದೆ, ನಾಲಿಗೆ ಬರಲ್ಲ ಅಂತ. ಅದು ಏನು ವಿಚಿತ್ರನೋ ಏನು, ನಾಲಿಗೆ ಮಾತ್ರ ಭಾರಿ ವಿಚಿತ್ರದ ಇಂದ್ರಿಯ. ಆ ಇಂದ್ರಿಯ ನಿಯಂತ್ರಣಕ್ಕೆ ಬರಲ್ಲ. ಕೃಷ್ಣ ಅದಕ್ಕೆ ರಸವರ್ಜಂ ರಸೋಪ್ಯಸ್ಯ, ಈ ರಸನೇಂದ್ರಿಯ ಅಂತೇನಿದೆಯಲ್ಲ ನಾಲಿಗೆ, ಉಳಿದ ಇಂದ್ರಿಯಗಳಿಗಿಂತ ವಿಚಿತ್ರವಾದ ಇಂದ್ರಿಯ ಅದು. ಅದಕ್ಕೆ ನೀನು ಆಹಾರ ಹಾಕಿದಂಗೆ ಅದು ಬೇಕು ಬೇಕು ಅಂತ ಕೇಳ್ತಿರ್ತದೆ, ನಮ್ಮನ್ನು ದಾರಿಗೆ ತಪ್ಪಿಸ್ಬಿಡ್ತದೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೃಷ್ಣ ರಸನೇಂದ್ರಿಯದ ಕಡೆಗೆ ನೀನು ತುಂಬ ಗಮನ ಹರಿಸ್ಬೇಕು ಅನ್ನೋದನ್ನು ಎಚ್ಚರಿಕೆ ಕೊಡಲಿಕ್ಕೂ ರಸವರ್ಜಂ ರಸೋಪ್ಯಸ್ಯ ಅನ್ನೋ ಮಾತನ್ನು ಆಡಿದ್ದಾನೆ ಅಂತ ಇನ್ನೂ ಒಂದು ವ್ಯಾಖ್ಯಾನ. ಹೀಗಾಗಿ ನಮ್ಮ ಬದುಕಿನೊಳಗೆ ಆಹಾರ ನಿಯಂತ್ರಣಗಳಲ್ಲಿಯೂ ಉಳಿದ ಕಣ್ಣು ಕಿವಿಗಳ ಇಂದ್ರಿಯಗಳಿಗಿಂತಲೂ ನಾಲಿಗೆ ಅನ್ನೋ ಇಂದ್ರಿಯ, ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗ್ತದೆ. ಅಲ್ಲಿ ನಿಯಂತ್ರಣ ತರಲಿ, ಮನಸ್ಸಿನ ಅಭಿಲಾಷೆಗಳನ್ನು ನಿಯಂತ್ರಣಕ್ಕೆ ತಂದುಕೊಳ್ಳಿ. ಆ ಇಂದ್ರಿಯ ಜಯದಿಂದ ಭಗವಂತನ ದರ್ಶನ ಆಗಲಿಕ್ಕೆ ಸಾಧ್ಯ. ಇದು ಸಾಧಾರಣ ಪ್ರಯತ್ನದಿಂದ ಆಗೋದಲ್ಲ, ಇದು ಮಹಾಪ್ರಯತ್ನ ಸಾಧ್ಯ ಅಂತಾನೆ ಕೃಷ್ಣ. ಲೋಕದಲ್ಲಿ ಸಾಧನದ ಮೆಟ್ಲು ಹತ್ತೋ ಅವನಿಗೆ ಮಹಾಪ್ರಯತ್ನ ಸಾಧ್ಯ ಅಂದಾಗ ಅದರ ಕಡೆ ಗಮನ ಹರಿಸೋನು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾವಾಗಲೂ ಅಷ್ಟೇ, ಇಂದ್ರಿಯ ಜಯ ಮಹಾಪ್ರಯತ್ನ ಸಾಧ್ಯ. ಸಾಧಾರಣ ಪ್ರಯತ್ನದಿಂದ ಇಂದ್ರಿಯ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅರ್ಜುನ, ನೀನು ಕೇಳ್ದೆಲ್ಲ ಎಲ್ಲರೂ ಯಾಕೆ ಈ ದಾರಿಗೆ ಬರ್ತಿಲ್ಲ ಅಂತ ಒಂದೇ ಉತ್ತರ, ಇದು ಮಹಾಪ್ರಯತ್ನ ಸಾಧ್ಯ ಆದ್ದರಿಂದ ಈ ದಾರಿಗೆ ಎಲ್ಲರೂ ಬರಲಾರರು ಅಂತ ಉತ್ತರ ಕೊಟ್ಟಿದ್ದಾನೆ. ಇನ್ನು ಮುಂದಿನ ಮಾತಿನಲ್ಲಿ ಕೃಷ್ಣ ಅಂತಾನೆ, ನಿರಾಹಾರತೆಯನ್ನು ಉಂಟು ಮಾಡಿ ಇಂದ್ರಿಯಗಳನ್ನು ಗೆಲ್ಲಬೇಕು ಅನ್ನೋದು ಒಂದು ಅಂಶ. ಆ ಅಂಶವನ್ನು ಇಟ್ಟುಕೊಂಡು ಅರ್ಜುನನ ಮನಸ್ಸಿನಲ್ಲಿ ಬರೋ ಕೆಲವು ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಡ್ತಾನೆ.
ಎಷ್ಟೋ ಸಂದರ್ಭಗಳಲ್ಲಿ ಪ್ರತ್ಯಾಹಾರ ಅಂತಿದೆ. ಪ್ರತ್ಯಾಹಾರ, ಪ್ರಾಣಾಯಾಮ ಅಂತ ಕೆಲವು ಹೇಳ್ತಾರೆ, ಕೇಳಿರಬೇಕು. ಪ್ರತ್ಯಾಹಾರ, ಪ್ರಾಣಾಯಾಮ ಅಂತ ಯಮ, ನಿಯಮ, ಅಷ್ಟಾಂಗ ಯೋಗಗಳಲ್ಲೆಲ್ಲ ಬರ್ತದೆ, ನೀವು ಅದನ್ನು ಕೇಳಿರ್ತೀರಿ. ಪ್ರತ್ಯಾಹಾರಾದಿಗಳಿಂದಲೂ ಇಂದ್ರಿಯಗಳನ್ನು ನಿಗ್ರಹಿಸ್ಕೋತಾರೆ ಕೆಲವರು. ಅದನ್ನು ಮಾಡಿದರೆ ಹೆಂಗೆ ಅಂತ. ಅದಕ್ಕೆ ಕೃಷ್ಣ ಅಭಿಪ್ರಾಯ ಏನು ಹೇಳ್ತಾನೆ? ಅದಕ್ಕೆ ಕೃಷ್ಣ ಹೇಳೋ ಮಾತಿನಲ್ಲಿ ನೋಡ್ರಿ, ಯತತೋಪಿ ಹಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಗಳನ್ನು ಉಪನಿಷತ್ನಲ್ಲಿ ಹೇಳುವಾಗ ಬ್ರಹ್ಮದೇವರ ಸೃಷ್ಟಿಯಲ್ಲೇನೆ ಇವುಗಳನ್ನು ಬಹಿರ್ಮುಖವಾಗಿ ಸೃಷ್ಟಿ ಮಾಡಿದ್ರಂತೆ. ಬಹಿರ್ಮುಖದ ಸೃಷ್ಟಿಯ ವಿಚಿತ್ರ ಏನು ಅಂದರೆ, ನಾವು ಬಾ ಒಳಗೆ ಕಣ್ಣು ಅಂದರೆ ನಾ ಬರಲ್ಲ, ಹೊರಗೆ ಹೋಗ್ತೀನಿ ಅಂತದಂತೆ. ಇದು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಕಂಡ ವಿಚಿತ್ರ. ಇದು ಉಪನಿಷತ್ನಲ್ಲಿ ಬರೋ ಅಂಶ. ಅದನ್ನು ಇಟ್ಟುಕೊಂಡು ಮಾತನಾಡ್ತಾನೆ ಕೃಷ್ಣ. ಎಲ್ಲ ಇಂದ್ರಿಯಗಳು ಮನುಷ್ಯನಿಗೆ ಅವು ಬಹಿರ್ಮುಖವಾಗೇ ಹೋಗುವಂತೆ ವ್ಯವಸ್ಥೆ ಮಾಡಿದ್ರಂತೆ. ಅದಕ್ಕೆ ನೋಡಿ, ಎಂದಾದರೂ ಕಣ್ಣು ಒಳಗೆ ನೋಡಿದ್ದು ಅಂತ ಕೇಳಿರೆ, ಕಿವಿ ಒಳಗೆ ಕೇಳಿಸ್ಕೊಂತು ಅಂತ ಎಂದಾದರೂ ಹೇಳ್ತಾರ? ಸಾಧಾರಣವಾಗಿ ಬಹಿರ್ಮುಖವಾಗೇ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಹೇಳ್ತದೆ, ಪ್ರಮಾಥೀನಿ ಇಂದ್ರಿಯಾಣಿ. ಪ್ರಮಾಥೀನಿ ಎಂಥ ಶಬ್ದ ಬಳಸಿದ್ದಾನೆ ಕೃಷ್ಣ. ಇಂದ್ರಿಯಗಳು ಮನುಷ್ಯನಿಗೆ ಮಂಥನ ಮಾಡ್ತಾವೆ, ವಿಷಯಗಳ ಸಂಪರ್ಕವನ್ನುಗೊಳಿಸಿ. ಇಂದ್ರಿಯಗಳಿಗೂ ವಿಷಯಗಳಿಗೂ ಸನ್ನಿಕರ್ಷ, ಒಳಗಡೆ ಇಂದ್ರಿಯಗಳಿಗೂ ಮನಸ್ಸಿಗೂ ಸನ್ನಿಕರ್ಷ, ಮನಸ್ಸಿಗೂ ಆತ್ಮನಿಗೂ ಸನ್ನಿಕರ್ಷ. ತನ್ಮೂಲಕವಾಗಿ ಮನುಷ್ಯನ ತಿಳುವಳಿಕೆ ಅಂದರೆ ಜ್ಞಾನ ಯಾವಾಗಲೂ ಅಷ್ಟೆ. ಆತ್ಮ ಮನಸ್ಸಿನ ಸಂಪರ್ಕ ಪಡಿತಾನೆ, ಮನಸ್ಸು ಇಂದ್ರಿಯದ ಸಂಪರ್ಕ ಪಡೀತದೆ, ಇಂದ್ರಿಯ ವಿಷಯದ ಸಂಪರ್ಕ ಪಡೀತದೆ. ವಿಷಯ ಸಂಪರ್ಕ ಆದ ಕೂಡಲೇ ಇಂದ್ರಿಯದಿಂದ ಮನಸ್ಸಿನೊಳಗೆ ಒಂದು ಜ್ಞಾನ ಹುಡ್ತದೆ. ಮುಂದಿನ ಪ್ರಕ್ರಿಯೆಗಳೆಲ್ಲ ನಮಗೆ ನಡೀತದೆ. ಇದು ಒಂದು ಒಳಗಿನ ನಡೆಯುವ ಸೈನ್ಸ್, ವಿಜ್ಞಾನ. ಆತ್ಮ ಮನಸ ಸಂಯುಜ್ಯತೆ, ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ. ಆತ್ಮ ಮನಸ್ಸಿನೊಂದಿಗೆ, ಮನಸ್ಸು ಇಂದ್ರಿಯದೊಂದಿಗೆ, ಇಂದ್ರಿಯ ವಿಷಯದೊಂದಿಗೆ. ಅದರಲ್ಲಿ ಇಂದ್ರಿಯಗಳಿವೆ ಅಲ್ಲ, ಇವು ಪ್ರಮಾಥೀನಿ. ಪ್ರಮಾಥೀನಿ ಅಂದರೆ ಮಂಥನ ಅನ್ನೋ ಶಬ್ದ ಕೇಳಿರ್ತೀರಿ, ಅದನ್ನು ಪ್ರಮಾಥೀನಿ ಅಂತ ಬಳಸಿದಾನೆ. ಇಂದ್ರಿಯಗಳೇನು ಮಾಡ್ತಾವೆ ಅಂದರೆ, ಯಾವ್ಯಾವ ವಿಷಯದ ಸಂಪರ್ಕವನ್ನು ಪಡಿತಾವೆ, ಮನಸ್ಸಿನೊಳಗೆ ಆ ವಿಷಯವನ್ನು ವಿಷಯ ಅಲ್ಲೇ ಇರ್ತದೆ. ಆದರೆ ಇಂದ್ರಿಯದ ಶಕ್ತಿ ಎಷ್ಟು ಅಂದರೆ ಅದನ್ನು ತಂದು ಮನಸ್ಸೊಳಗೆ ತುರುಕ್ತದಂತ, ಅಲ್ಲಿ ಅದನ್ನು ಕೆದರಿಸ್ತದೆ. ನೋಡಿ, ಅಲ್ಲಿದೆ ಅದು, ನೀ ಬೇಕು ಅಂತ ಬಯಸೋದನ್ನು ಬಯಸು ಅಂತ ಅಷ್ಟು ವ್ಯವಸ್ಥೆ ಮಾಡ್ತಾನೆ. ಎಷ್ಟು ಶಕ್ತಿ ಇದೆ ನೋಡ್ರಿ ಅದಕ್ಕೆ, ಇಂದ್ರಿಯದ ಶಕ್ತಿ ಅದು. ಅದಕ್ಕೆ ಕೃಷ್ಣ ಯತತೋ ಹಿ ಅಪಿ ಕೌಂತೇಯ, ಹೇ ಅರ್ಜುನ, ಎಂಥೆಂಥವರು ಈ ಪ್ರಯತ್ನ ಮಾಡ್ತಾರಪ್ಪ, ಅದರಲ್ಲಿ ಸಾಧಾರಣ ಪ್ರಯತ್ನ ಮಾಡ್ತಾರಲ್ಲ, ಆ ಸಾಧಾರಣ ಪ್ರಯತ್ನ ಅಷ್ಟು ಸುಲಭವಾಗಿ ಅವ್ರಿಗೆ ಕೈಗೂಡೋದಿಲ್ಲ. ಯಾಕೆ? ಇಂದ್ರಿಯಗಳು ಪ್ರಮಾಥಿಯಾಗಿದ್ದಾವೆ. ಹರಂತಿ ಪ್ರಸಭಂ ಮನಃ. ಇಂದ್ರಿಯಗಳ ಶಕ್ತಿ ಬಲಾತ್ಕಾರ ಮಾಡುವ ಶಕ್ತಿ. ಬಹಳಷ್ಟು ಶಕ್ತಿ ಇರೋದರಿಂದ ಮನಸ್ಸನ್ನು ಎಳತ್ತಂದು ವಿಷಯದೊಳಗೆ ಹಾಕ್ತಾರೆ. ವಿಷಯದೊಳಗೆ ಎಳತ್ತಂದು ಹಾಕಿದ ಕೂಡಲೇ ಏನು ಮಾಡಿದರೂ ಕೂಡ ನಮಗೆ ಅದರ ಹಿಂದೆ ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಮಹಾಪ್ರಯತ್ನ ಸಾಧ್ಯವಾದದ್ದು ಅನ್ನೋ ಅಂಶವನ್ನು ನಮಗೆ ಪರಿಚಯಿಸಲಿಕ್ಕೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ನೀನು ಯಾವಾಗ ಆ ಎಲ್ಲ ಇಂದ್ರಿಯಗಳನ್ನು ನಿನ್ನ ನಿಯಂತ್ರಣಕ್ಕೆ ತಂದು ಆ ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ತಂದುಕೊಳ್ತಿ, ನಿನ್ನ ವಶದಲ್ಲಿ ಇಂದ್ರಿಯಗಳೇ ಹೊರತು ಇಂದ್ರಿಯದ ವಶದಲ್ಲಿ ನೀನಲ್ಲ ಅಂತಂದ ಕೃಷ್ಣ. ನಾವು ನಮ್ಮ ವಶಕ್ಕೆ ಇಂದ್ರಿಯಗಳನ್ನು ತಂದುಕೊಳ್ಬೇಕೇ ಹೊರತು ಇಂದ್ರಿಯದ ವಶಕ್ಕೆ ನಾವು ಹೋಗಬಾರ್ದು. ಮನಸ್ಸು ನಮ್ಮ ವಶಕ್ಕೆ ಬರಬೇಕೇ ಹೊರತು ಮನಸ್ಸಿನ ವಶ ನಾವಾಗಬಾರ್ದು.
ಅದಕ್ಕೆ ಎಂಥ ಮಾತು, ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ನಿನ್ನ ಮಾತನ್ನು ಕಣ್ಣು ಕೇಳ್ತದೋ, ಕಣ್ಣಿನ ಮಾತನ್ನು ನೀನು ಕೇಳ್ತೀಯೋ? ನೀ ತೋರಿಸಿದ್ದನ್ನು ಕಣ್ಣು ನೋಡ್ತದೋ ಅಥವಾ ಕಣ್ಣು ತೋರಿಸಿದ್ದನ್ನು ನೀ ನೋಡ್ತೀಯೋ? ಇದ್ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಅನ್ನಿಸ್ತದಲ್ಲ ಬೇರೆಯವರಿಗೆಲ್ಲ. ಸ್ವಲ್ಪ ಒಳಗಿಳಿದು ಚಿಂತನೆ ಮಾಡಿರಿ, ನನ್ನ ಮಾತಿನ ಅಭಿಪ್ರಾಯ ನಿಮಗೆ ಸ್ಪಷ್ಟ ಆಗ್ತದೆ. ನಾವಿವತ್ತು ಕಣ್ಣು ತೋರಿಸಿದ್ದನ್ನು ನೋಡ್ತಿದ್ದೇವೆ ಹೊರತು ನಾವು ಯಾವುದನ್ನು ನೋಡಬೇಕು ಅಂತ ಅನ್ಕೋತೇವೋ ಕಣ್ಣು ಅದನ್ನು ತೋರಿಸ್ತಾ ಇಲ್ಲ. ಇದನ್ನು ನಾವು ಗಮನಿಸಬೇಕು. ಎಂದಾದರೂ ನಾವು ಯಾವುದನ್ನು ಕೇಳಬೇಕು ಅಂತ ಅಂದ್ಕೊಳ್ತೇವೋ ಅದನ್ನು ಎಂದಾದರೂ ಕಿವಿ ಕೇಳಿಸ್ತದಾ? ಕೇಳಿಸ್ತದಿಲ್ಲ ಅಂತಲ್ಲ, ನಾವು ಅನ್ಕೊಂಡಾಗ ಕೇಳಿಸಲ್ಲ ಅಷ್ಟೇ. ಆವಾಗ ಇನ್ನೇನೋ ಬೇರೆಯೇ ಕೇಳಿಸಿರ್ತದೆ. ಇದು ಮನುಷ್ಯನಿಗೆ ಬರಬೇಕಾದಂತಹ ಸರಿಯಾದ ಅದ್ಭುತವಾದಂತಹ ಸಿದ್ಧಿ. ಇದು ಬರದೇ ಹೋದರೆ ಎಲ್ಲವೂ ವ್ಯರ್ಥವೇ. ಇದು ನಾವು ಎಂದು ಗಳಿಸ್ತೇವೋ ನಾವು ಸ್ಥಿತಪ್ರಜ್ಞರು ಅಂತ ಅರ್ಥ. ಆ ಗಳಿಸೋ ಪ್ರಯತ್ನ ನಮ್ಮಿಂದ ನಡಿಬೇಕು. ಅದು ಒಳಗಿನಿಂದ ಭಗವಂತ ಮಾಡಿಸ್ತಾನೆ ಅನ್ನೋದು ತತ್ವವೇ ಇಲ್ಲ ಅಂತಲ್ಲ, ಆದರೆ ನಮ್ಮಿಂದ ನಡಿಬೇಕಾದ ಅಂಶ ಇದೇನೆ. ಹನುಮಂತ ಲಂಕೆಗೆ ಹಾರಿದ, ಕತ್ಲು ಕವಿದಿದೆ, ಸೀತೆ ಹುಡುಕಬೇಕಾಗಿದೆ. ಹನುಮಂತನಿಗೆ ಹುಡುಕ್ಲಿಕ್ಕೆ ಕಳಿಸಿದ್ದು ರಾಮ. ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕೋ ನೆಪ ಮಾಡಿಕೊಂಡು ರಾಕ್ಷಸರ ಇದ್ದು ಬದ್ದ ಮನೆಗಳಿಗೆಲ್ಲ ಹೋಗಿ ಹಣಿಕೆ ಹಾಕ್ತಾ ಇದ್ದಾನಂತೆ, ಇಲ್ಲಿಯಾ ಸೀತೆ ಅಂತ. ರಾತ್ರಿ ಅದು ಹೇಳಿ ಕೇಳಿ ರಾಕ್ಷಸರ ಪಟ್ಟಣ. ರಾಕ್ಷಸಿಯರು ರಾತ್ರಿ ಮದಿರಾಪಾನ ಮಾಡೇ ಮಾಡ್ತಾರೆ. ರಾತ್ರಿ ಮದಿರಾಪಾನ ನಡೆಸಿದ್ದಾರೆ. ವಿಪರೀತ ಮದ್ಯ ಮಾಂಸಗಳ ಭಕ್ಷಣೆ ಮಾಡಿ, ಅಂದರೆ ಯೋಚನೆ ಮಾಡಿರಿ, ಮದ್ಯ ಮಾಂಸಗಳನ್ನು ರಾತ್ರಿ ಭಕ್ಷಣ ಮಾಡಿಕೊಂಡು ಅವರ ಚರ್ಯೆಯೇ ವಿಚಿತ್ರ. ಅದು ರಾಕ್ಷಸಿ ಪ್ರವೃತ್ತಿ. ಅಂಥ ವಿಚಿತ್ರವಾದ ಅಸಹ್ಯವಾದ ಚರ್ಯೆಯಲ್ಲಿ ರಾಕ್ಷಸಿಯರು ಲಂಕೆಯ ಮನೆಗಳಲ್ಲಿರುವಾಗ ಸೀತೆ ಹುಡುಕಾಟದ ಆಂಜನೇಯ ಕಣ್ಣಾಡಿಸಿ ನೋಡ್ತಾನೆ ಎಲ್ಲೆಡೆಯಲ್ಲೂ ಕೂಡ ಇದೇ ಕಣ್ಣಿಗೆ ಬೀಳ್ತಾ ಇದೆ ಅವನಿಗೆ. ಇದನ್ನೇ ನೋಡ್ಕೊಂಡು ಬಂದ. ಇಂಥ ಅಸಹ್ಯ ವಿಷಯಗಳನ್ನು ನೋಡುತ್ತಾನೆ, ಅಸಹ್ಯ ದೃಶ್ಯಗಳು, ಅಶ್ಲೀಲ ದೃಶ್ಯಗಳು ಕಣ್ಣಿಗೆ ಬಿತ್ತು. ಆಂಜನೇಯ ಇದ್ದಕ್ಕಿದ್ದ ಹಾಗೆ ಒಂದು ಗಿಡದ ಮೇಲೆ ಕೂತು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಹನುಮಂತನ ಯೋಚನೆ ಹೇಗಿತ್ತು ಅಂತ ವಾಲ್ಮೀಕಿಗಳು ವರ್ಣಿಸ್ತಾರೆ. ಅವನ ತಲೆ ಒಳಗೆ ಬಂತಂತೆ, ಛೇ ನನ್ನ ಕಣ್ಣು ಅಶ್ಲೀಲ ದೃಶ್ಯ ಕಾಣ್ತಲ್ಲ, ಏನೇನೋ ಶಬ್ದಗಳನ್ನು ಕೇಳಿದೆ, ಇದು ಬರಬಾರ್ದಿತ್ತು ನನಗೆ. ಹೀಗೆ ಅಶ್ಲೀಲ ದೃಶ್ಯ ಕಣ್ಣಿಗೆ ಬಿತ್ತು, ಅಶ್ಲೀಲ ಶಬ್ದ ಕಿವಿಗೆ ಬಿತ್ತು, ದುರ್ಗಂಧ ಮೂಸೋ ಹಾಗಾಯಿತು. ನಾನೊಬ್ಬ ಬ್ರಹ್ಮಚಾರಿ, ನನಗಿಂಥ ದೃಶ್ಯಗಳು ಕಂಡದ್ರಿಂದ ಅಪಚಾರ ಆಗಲಿಲ್ವೇ, ಅಧರ್ಮವಾಗಲಿಲ್ವೇ? ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಯೋಚನೆಯಲ್ಲಿ ಆಂಜನೇಯನ ಕೊನೆ ನಿರ್ಧಾರ ಏನು? ಆಗ ಕೊನೆಯಲ್ಲಿ ಆಂಜನೇಯ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಹೇಳಿದ್ದಂತೆ, ಕಣ್ಣು ನೋಡಿರ್ಬೋದು, ಮನಸ್ಸು ನೋಡಿಲ್ಲ, ಆದ್ದರಿಂದ ಬ್ರಹ್ಮಚರ್ಯ ಇದೆ ನನಗೆ ಅಂತ ತಾನೇ ನಿರ್ಧಾರಕ್ಕೆ ಬಂದಂತೆ. ಇದು ಇನ್ನೊಬ್ರು ಹೇಳ್ಕೊಡ್ಬೇಕಾಗಿಲ್ಲ. ಅದಕ್ಕೆ ಹೇಳ್ತೇನೆ, ಇಂದ್ರಿಯ ನಿಗ್ರಹ ಅನ್ನೋ ಅಂಶ ಬಂದಾಗೆಲ್ಲ ಹನುಮಂತನ ಈ ಕಥೆ ಕೇಳಿದ ಕೂಡಲೇ ನಮಗೆ ಅದ್ಭುತ ಅನ್ನಿಸ್ತದೆ. ಕಣ್ಣಿಗೆ ಬಿದ್ದಿರ್ಬೋದು, ಮನಸ್ಸಿಗೆ ಬೀಳಲಿಲ್ಲ. ಕಿವಿಗೆ ಕೇಳಿಸಿರ್ಬೋದು, ಮನಸ್ಸಿಗೆ ಕೇಳಿಸ್ಲಿಲ್ಲ. ತನ್ನನ್ನು ತಾನು ಸ್ಥಿರ, ತನ್ನನ್ನು ತಾನು ಧೈರ್ಯವಂತ, ಅದೇ ಧೈರ್ಯ ಅಂದರೆ ಅದೇ ಸ್ಥಿರ ಹಾಗೂ ಧೈರ್ಯ. ಧೀರ ಅಂತ ಯಾವಾಗ ಕರೀತಾರೆ? ಧೀರ ಅಂದರೆ ಯಾವಾಗ ಕರೀತಾರೆ? ಧೀರ ಅಂತ ಯಾರನ್ನು ಕರೀತಾರೆ? ಧೀರ ಅಂದರೆ ಅದೇ ಅರ್ಥ. ಮನಸ್ಸು ಜಾರಬಹುದಾದ ಪ್ರಸಂಗಗಳಲ್ಲಿಯೂ ಕೂಡ ಯಾರ ಮನಸ್ಸನ್ನು ಜಾರದಂತೆ ಹಿಡಿತಾರಲ್ಲ ಅವರೇ ಧೀರ ಅಂತ ಕರೆಸ್ಕೊಳ್ತಾರೆ. ಏಷಾಂನ ಚೇತಾಂಸಿ ತಯೇವ ಧೀರಾಹ ಅಂತಂದಿದ್ದಾರೆ. ಸಂದರ್ಭ ಇದ್ದಾಗಲೂ ಯಾರ ಮನಸ್ಸು ಜಾರಲಿಲ್ಲಲ್ಲ ಅವನು ನಿಜವಾಗ್ಲೂ ಧೀರ, ಅವನು ನಿಜವಾಗ್ಲೂ ಸ್ಥಿರ. ಆಂಜನೇಯನ ಯೋಚನೆಯಲ್ಲಿ ಅದು ಬಂತು ಅಂತದೆ. ಹೀಗಾಗಿ ಯಾಕೆ ಬಂತು ಅಂದರೆ, ಅವ ಕಣ್ಣಿನಿಂದ ನೋಡಿದ್ದನ್ನೆಲ್ಲ ಮನಸ್ಸಿಗೆ ತಂದುಕೊಳ್ತಿರ್ಲಿಲ್ಲ. ತಾನು ಯಾವುದನ್ನು ಕಣ್ಣಿನಿಂದ ನೋಡಬೇಕು ಅಂತಂತಿದ್ನೋ ಅದನ್ನೇ ನೋಡಿಸ್ತಿದ್ದ.
ಅದು ತೋರಿಸ್ತು ಅಂತ ಇವ ಅದನ್ನು ಮನಸ್ಸಿಗೆ ತಂದುಕೊಳ್ಳೋದಿಲ್ಲ. ಅದಕ್ಕೆ ಹೇಳಿದೆ, ಕಣ್ಣಿಗೆ ಬಿದ್ದು ಕೂಡಲೇ ಮನಸ್ಸಿಗೆ ಹೋಗಬಾರ್ದು, ಮನಸ್ಸಿಗೆ ಬಂದ ಕೂಡಲೇ ಕಣ್ಣಿನಿಂದ ನೋಡೋದು ಮಾಡಬಾರ್ದು. ಒಳಗಡೆ ನಮ್ಮದೇ ಆದಂಥ ನಿಯಂತ್ರಣದಲ್ಲಿ ನೋಡುವ, ಕೇಳುವ, ಹೇಳುವ, ಮಾತಾಡುವ ವ್ಯವಸ್ಥೆಗಳನ್ನು ನಿಯಂತ್ರಣಕ್ಕೆ ತರಬೇಕು. ಇದು ಯಾವಾಗ ಬರ್ತದೋ ಅದು ನಿಜವಾಗ್ಲೂ ಇಂದ್ರಿಯ ನಿಗ್ರಹ ಅಂತಂತಾರೆ. ಅದು ಬರದೇ ಹೋದರೆ ಏನು ಬಂತು? ಅದಕ್ಕೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಇದು ಎಂಥ ಅದ್ಭುತವಾದ ತತ್ವ! ಇಂದ್ರಿಯ ಜಯದ ತತ್ವವೇ ನಾವು ಚಿಂತನೆ ಮಾಡಬೇಕು ಯಾವಾಗಲೂ. ಇದು ಯಾವುದರಿಂದ ಗಳಿಸ್ತೇವೆ ಅನ್ನೋದು ಬಹಳ ಸೂಕ್ಷ್ಮ. ಇದು ಇಂದ್ರಿಯ ಜಯದ ವಿಷಯವನ್ನು ಕೃಷ್ಣ ಈ ಅಂಶಗಳಲ್ಲೆಲ್ಲ ಪ್ರಸ್ತಾಪ ಪಡಿಸ್ತಾ ಬರ್ತಾನೆ. ಯುಕ್ತ ಆಸೀತ ಮತ್ಪರಃ ಅಂತಂದ ಈ ಮಾತಿನಲ್ಲಿ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಒಂದು ಅಂಶ. ಆದರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹಗಳ ಫಲ ಏನು? ನನ್ನಲ್ಲಿ ಮನಸ್ಸನ್ನು ಇರಿಸಲಿಕ್ಕೆ ಇಷ್ಟೆಲ್ಲ ವಿವರಣೆ ಕೊಟ್ಟದ್ದು. ಹಠಯೋಗದಿಂದ, ಪ್ರತ್ಯಾಹಾರ, ಪ್ರಾಣಾಯಾಮ, ಯಮನಿಯಮನಾದಿಗಳಿಂದ ಬೇಕಾದಂಥ ಇಂದ್ರಿಯ ನಿಗ್ರಹ ಗಳಿಸಿರ್ತಾರೆ ಕೆಲವರು. ಆದರೆ ಮನಸ್ಸು ಮಾತ್ರ ದೇವರ ಕಡೆಗೆ ಹೋಗ್ತಿರೋದಿಲ್ಲ. ಹಠ ಆಯ್ತಷ್ಟೆ. ಆ ಹಠ ಉಪಯೋಗ ಇಲ್ಲ. ಯುಕ್ತ ಆಸೀತ ಮತ್ಪರಃ. ಇಷ್ಟೋ ತನಕ ಹೇಳಿದ ಇಂದ್ರಿಯ ನಿಗ್ರಹದ ಫಲ ಏನಾಗಬೇಕು ಅಂದರೆ ಅದು ಹೋಗಿ ಭಗವಂತನ ಕಡೆಯಲ್ಲಿ ಸದಾ ನೆಲೆಗೊಳಿಸಲಿಕ್ಕೆ ಸಾಧನ ಆಗಬೇಕು. ಹೀಗಾಗಿ ಆಹಾರ ನಿಯಂತ್ರಣ, ಮನಸ್ಸಿನಲ್ಲಿ ರಾಗಗಳ ನಿಯಂತ್ರಣ, ಮನಸ್ಸು ಇಂದ್ರಿಯಗಳ ನಿಯಂತ್ರಣ, ತನ್ಮೂಲಕವಾಗಿ ಮನಸ್ಸನ್ನು ಪರಮಾತ್ಮನ ಕಡೆಗೆ ಇಡಿಸುವ ಕಾರ್ಯ ಇದು ಬಂತು ಅಂದರೆ ಅದು ನಿಜವಾಗಲೂ ಸಾಧನ. ಅದನ್ನು ಯಾರು ಗಳಿಸಿರ್ತಾನೋ ಅವನಿಗೆ ನಾನು ಸ್ಥಿತಪ್ರಜ್ಞ ಅಂತ ಕರಿತೇನೆ. ಇದನ್ನು ಕೃಷ್ಣ ಪರಮಾತ್ಮ ಒತ್ತಿ ಒತ್ತಿ ನಮಗೆ ವಿವರಣೆ ಕೊಡ್ತಾನೆ. ಈ ವಿವರಣೆ ಕೊಡುವಾಗ ಒಂದು ಅಂಶ ಗಮನಿಸಬೇಕು. ಮತ್ಪರಃ ಅನ್ನೋ ಮಾತನ್ನು ಗಮನಿಸಬೇಕು. ಈ ಎಲ್ಲ ಸಾಧನೆಗಳಲ್ಲಿಯೂ ಮನುಷ್ಯನ ಮನಸ್ಥಿತಿ ಹೆಂಗಿದೆ, ಇಂದ್ರಿಯ ಹೆಂಗಿದೆ ಅಂತ ಹೇಳುವಾಗ ಮನಸ್ಸಿಗೆ ಒಂದನ್ನು ಬಿಡಿಸ್ಬೇಕು ಅಂದರೆ ಅದಕ್ಕೆ ಕೂಡಲೇ ಇನ್ನೊಂದನ್ನು ಕೊಟ್ಟಿರಬೇಕು. ಇನ್ನೊಂದನ್ನು ಕೊಟ್ಟರಷ್ಟೇ ಇದನ್ನು ಬಿಡಿಸ್ಲಿಕ್ಕೆ ಸಾಧ್ಯ. ಈ ಕೆಲವರಿಗೆ ವ್ಯಸನ ಮುಕ್ತ ಅಂತ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಕೆಲವರು ಕೇಳಿರ್ತಿರಲ್ಲ, ವ್ಯಸನ ಮುಕ್ತ ಅಂತಲೂ ಕೇಳಿರೇನು? ಅಲ್ಲಲ್ಲಿ ಕೇಳ್ತೀರಿ. ಏನು ನಮಗೊಂದು ಸ್ವಲ್ಪ ವ್ಯಸನ ಜಾಸ್ತಿ ಆಗಿದೆ, ಮದ್ಯದ ವ್ಯಸನಿಗಳಿರ್ತಾರೆ, ಇನ್ನೇನೋ ದುಶ್ಚಟ ಇರ್ತದೆ, ಬಿಡಿಸುವಾಗ ಡಾಕ್ಟ್ರ್ ಹತ್ರ ಹೋದರೆ ಅವರೊಂದು ಉಪಾಯ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಅಂಥೇಳಿ ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಅಭಿಪ್ರಾಯ ಅಲ್ಲ. ಮತ್ತು ಏನು ಉಪಾಯ ಮಾಡ್ತಾರೆ ನಾ ಕೇಳಿದ್ದು, ಅದನ್ನು ಬಿಡಬೇಕಾ, ಅದನ್ನು ಯಾವಾಗ ಕುಡಿಬೇಕು ಅಂತ ಅನ್ನಿಸ್ತದೆ ಅದರ ಜಾಗದಲ್ಲಿ ಇದನ್ನು ತಗೊಳ್ರಿ ಅಂತ ಕೊಡ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಅದು ತಗೋಬೇಕು ಅಂತ ಅನಿಸಿದಾಗೆಲ್ಲ ಇದನ್ನು ತಗೊಳ್ರಿ ಅಂತಾರೆ. ಆಟೋಮೆಟಿಕ್ಲಿ ಮನುಷ್ಯನಿಗೆ ಇದನ್ನು ತೊಗೊಳ್ಲಿಕ್ಕೆ ಬರಲ್ಲ ಕೂಡಲೇ. ಅದಕ್ಕೆ ಕೆಲವು ಉಪಾಯಗಳನ್ನು ಮಾಡಿ ಹೇಳ್ತಿರ್ತಾರೆ. ನೋಡಿ, ಅದನ್ನು ಬಿಡಬೇಕು ಅಂದರೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲಲ್ಲ, ಇದನ್ನು ತಗೊಳ್ತಾ ಇರಿ, ಅದು ತಾನಾಗೇ ಬಿಟ್ಟು ಹೋಗ್ತದೆ. ಅಂದರೆ ಮನುಷ್ಯನ ಮನಸ್ಥಿತಿ ಹಾಗಾಗಿದೆ. ಅದು ಬಿಡು ಅಂದರೆ ಬಿಡಲ್ಲ, ಇನ್ನೊಂದನ್ನು ಕೊಟ್ಟರೆ ಆಟೋಮೆಟಿಕ್ಲಿ ಅದು ಬಿಡಲಿಕ್ಕೆ ಹೋಗ್ತದೆ. ಇದೇ ತಾನೇ ಸಣ್ಣ ಮಕ್ಕಳನ್ನು ನೋಡ್ತೇವೆ, ಮನೆಗಳಲ್ಲಿ ಓಡಾಡ್ಕೊಂಡಿರ್ತಾವೆ. ಅಪ್ಪಿ ತಪ್ಪಿ ನೀವು 5-6 ಕೋಣೆಗಳಿದ್ದ ಮನೆಯಲ್ಲಿ ಆ ಕೋಣೆಗೆ ಹೋಗಬೇಡ ಅಂದರೆ ಅದೇನು ಮಾಡ್ತದೆ ಮನುಷ್ಯನ ನೋಡಿ, ಮನಸ್ಸು ಹೇಗಿದೆ. ಆ ಮನಸ್ಸಿನ ವಿಚಿತ್ರತೆ ಏನು ಅಂದರೆ, ಯಾವ ಕೋಣೆಗೆ ಹೋಗಬೇಡ ಅಂತ ಹೇಳಿದ್ರೋ ಅದೇ ಕೋಣೆಗೆ ಮೊದಲು ಲಗ್ಗೆ ಇಡ್ತದೆ. ಅಲ್ಲೇ ಹೋಗಬೇಕು ಅಂತ. ಯಾಕೆ ನೀವು ಹೇಳಿದ್ರಲ್ಲ ಅಲ್ಲಿ ಹೋಗಬೇಡ, ಅಲ್ಲಿಗೆ ಹೋಗ್ತದೆ. ಯಾಕೆ ಮನುಷ್ಯನ ಮನಸ್ಸೇ ಹಾಗೆ. ಆ ಮನಸ್ಸನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಈಗ ಬಹಳ ವಿಚಿತ್ರ ರೀ. ಹಾಸ್ಯ ಕಲ್ಲಲ್ಲೇ ನೋಡುವಾಗ ನನಗೆ ಅನ್ನಿಸ್ತಿರ್ತದೆ. ಹೇಳಿರ್ತಾರೆ ನೋಡಿ, ಇಲ್ಲಿ ಪೇಂಟ್ ಹಚ್ಚಲಾಗಿದೆ ಮುಟ್ಟಬೇಡ್ರಿ ಅಂತ ತಂದಿರ್ತಾರೆ, ಕೆಳಗೆ ಬೋರ್ಡ್ ಬರೆದಿರ್ತಾರೆ. ಅದನ್ನು ಮುಟ್ಟಿ ನೋಡ್ತಾನೆ, ಮತ್ತೆ ಹೀಗೆ ಮುಟ್ಟಿ ಹೀಗಂತಾನೆ, ಮತ್ತೆ ಅಲ್ರಿ ಅಲ್ಲಿ ಕೆಳಗೆ ಅಲ್ಲ ಒಣಗಿದೆ ಅಂತ ನೋಡಿದೆ ಅಂತಂತಾನೆ. ಇದೇನು ಮನಸ್ಥಿತಿ? ಹಾಕಿರ್ತಾರೆ, ಸಿಮೆಂಟ್ ಹಾಕಿರ್ತಾರೆ, ಕೆಳಗಡೆ ಗೋಣಿ ಚೀಲ ಹಾಕಿ, ಸಿಮೆಂಟ್ ಹಾಕಿ ಗೋಣಿ ಚೀಲ ಹಾಕಿ ನೀರು ಹಾಕಿರ್ತಾರೆ. ಅಂದರೆ ತುಳಿಬಾರ್ದು ಅಂತ ಅರ್ಥ. ಬೇಕಂತಲೇ ಅಲ್ಲಿ ಅಮುಕಿ ನೋಡ್ತಾನೆ, ಮತ್ತೆ ಹೀಗೆ ಅಮುಕ್ತಾನೆ. ಮತ್ತೆ ಅದು ಯಾಕೆ ಇಲ್ಲ ಅದು ಒಣಗಿದೆ ಅಂತ ನೋಡಿದೆ ಅಂತಾನೆ. ಮತ್ತೆ ಅಲ್ಲ ಒಣಗಿಲ್ಲ ಅಂಥೇಳಿ ಗೋಣಿ ತಟ್ಟು ಹಾಕಿದಾರಲ್ವೇ.
ಇದು ಮನುಷ್ಯನ ಮನಸ್ಥಿತಿ ಬಹಳ ವಿಚಿತ್ರ. ಯಾವುದು ಬೇಡ ಅಂತ ಹೇಳ್ತೀರಿ, ಆ ಮನಸ್ಸು ಮೊದಲು ಅದನ್ನು ಬೇಕು ಅಂತ ಅಲ್ಲಿಗೆ ಹೋಗ್ತದೆ. ಹೀಗಾಗಿ ಕೃಷ್ಣ ಏನು ಮಾಡಿದ, ತಾನು ಮನಸ್ಸನ್ನು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಇಂದ್ರಿಯಗಳನ್ನು ಅದನ್ನು ನೋಡಬೇಡ ಅಂತ ಬೇಡ ಅನ್ನೋ ಶಬ್ದದಿಂದ ಇಂದ್ರಿಯಗಳ ಬಗ್ಗೆ, ಮನಸ್ಸಿನ ಬಗ್ಗೆ ಕೃಷ್ಣ ಮಾತಾಡಲಿಲ್ಲ. ತುಂಬ ದೊಡ್ಡ ಮನಃಶಾಸ್ತ್ರಜ್ಞ ಅವನು. ಅದಕ್ಕೆ ಅವನೇನು ಮಾಡಿದ ಅಂದರೆ, ಇದನ್ನು ಹಿಡಿ ಅಂತ ದಾರಿ ತೋರಿಸಿದ. ಆಟೋಮೆಟಿಕ್ಲಿ ಅದು ಹಿಡಿಲಿಕ್ಕೆ ಶುರು ಆದರೆ ಬೇಡವಾದದ್ದು ತಾನಾಗೆ ಬಿಡ್ತಾ ಹೋಗ್ತದೆ. ಇದು ಕೃಷ್ಣನ ಒಳಗಿರುವ ಅಪೂರ್ವವಾದ ಭಾವ. ಅದಕ್ಕೆ ನೋಡಬೇಡ ಅಂತ ಇಂದ್ರಿಯಗಳಿಗೆ, ಮನಸ್ಸಿಗೆ ರಿಸ್ಟ್ರಿಕ್ಷನ್ ಹಾಕಬೇಡ. ಯಾವುದನ್ನು ನೋಡಬೇಕೋ ಅದನ್ನು ತೋರಿಸ್ಲಿಕ್ಕೆ ಶುರು ಮಾಡು, ನೋಡಬಾರ್ದದ್ದು ತಾನಾಗೆ ಅವಾಯ್ಡ್ ಆಗ್ತದೆ. ಕೇಳಬೇಡ ಅಂತ ಹೇಳಲ್ಲ, ಹೇಳಿದರೆ ಸಿಟ್ಟಾಗ್ತಾನಿವ. ಅದಕ್ಕೆ ಯಾವುದನ್ನು ಕೇಳಬೇಕೋ ಅದನ್ನು ಕೇಳಿಸ್ಲಿಕ್ಕೆ ಶುರು ಮಾಡು, ಕೇಳಬಾರ್ದದ್ದು ತಾನಾಗೆ ಅವಾಯ್ಡ್ ಆಗ್ತದೆ. ಹೀಗಾಗಿ ಅನಂತ ಈ ಪ್ರಪಂಚದ ವಸ್ತುಗಳ ಬಗ್ಗೆ ಚಿಂತನೆ ಮಾಡೋದನ್ನು ಬಿಡು ಅಂತ ಹೇಳೋದಕ್ಕಿಂತ ದೇವರನ್ನು ಚಿಂತಿಸೋದು ಜಾಸ್ತಿ ಮಾಡ್ಕೋ, ಆಟೋಮೆಟಿಕ್ಲಿ ಬೇಡವಾದದ್ದು ಚಿಂತೆ ತಾನಾಗೆ ತಪ್ಪಿ ಹೋಗ್ತದೆ. ಅದಕ್ಕೆ ಕೃಷ್ಣ ಯುಕ್ತ ಆಸೀತ ಮತ್ಪರಹ ಅಂತಂದ. ಮತ್ಪರಹ ಅನ್ನೋದರ ಭಾವಾರ್ಥ ಏನು ಅಂದರೆ, ನಾ ಸರ್ವೋತ್ತಮ, ನಾನು ಎಲ್ಲೆಡೆ ವ್ಯಾಪ್ತ, ನನ್ನಿಂದ ಈ ಪ್ರಪಂಚ, ನಾನು ನಿನ್ನೊಳಗಿದ್ದೇನೆ, ನಾನು ಗುಣಪೂರ್ಣ, ನಾನಿಲ್ಲದೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತನೆ ಜಾಸ್ತಿ ಆದಾಗ ತಾನಾಗೆ ಉಳಿದೆಲ್ಲ ಚಿಂತೆಗಳು ಬಿಟ್ಟು ಹೋಗ್ಲಿಕ್ಕೆ ಶುರು ಆಗ್ತದೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶುಲಯಂ ವ್ರಜತಿ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಹೇ ಮಾನಸ, ಈಶಪದೇ ಪ್ರವಣಂ ಕುರು. ಮಾನಸಂ ಈಶಪದೇ ಪ್ರವಣಂ ಕುರು. ಈ ಮನಸ್ಸನ್ನು ಭಗವಂತನ ಕಡೆಗೆ ನೀನಾಗಿ ನಿಲ್ಲಿಸುವ ಪ್ರಯತ್ನ ಮಾಡಿ ಅದನ್ನು ಹೆಚ್ಚುಗೊಳಿಸು. ತಾನಾಗಿ ಉಳಿದ ಎಲ್ಲ ಪ್ರಪಂಚದ ವ್ಯವಸ್ಥೆ, ಜಂಜಾಟಗಳೆಲ್ಲ ದೂರ ಆಗಲಿಕ್ಕೆ ಶುರು ಆಗ್ತವೆ. ಹೀಗಾಗಿ ಇಂದ್ರಿಯ ನಿಗ್ರಹವಾಗಲಿ, ಮನೋ ನಿಗ್ರಹವಾಗಲಿ ಅತಿ ಸೂಕ್ಷ್ಮವಾಗಿ ನಿಮಗೆ ಹೇಳೋ ಒಂದೇ ಅಂಶ ಏನು ಅಂದರೆ, ಕಣ್ಣನ್ನು ನಿಯಂತ್ರಿಸ್ತೇನೆ ಅಂತ ಸ್ಟ್ರೆಸ್ ಹಾಕಿದರೆ ಕಣ್ಣು ನಿಯಂತ್ರಣಕ್ಕೆ ಬರಲ್ಲ. ಕಿವಿನ ನಾನು ನಿಯಂತ್ರಿಸ್ತೇನೆ ಅಂತ ಎಳೆದು ಕೂಡಿಸ್ಕೊಳ್ಳಿಕ್ಕೆ ಹೋದರೆ ಕಿವಿ ನಿಯಂತ್ರಣಕ್ಕೆ ಬರಲ್ಲ. ಮನಸ್ಸನ್ನು ನಾನು ನಿಗ್ರಹಿಸಿಬಿಡ್ತೇನೆ ಅಂತ ಕೂತ್ಕೊಂಡ್ರೆ ಸರ್ವಥಾ ಬರಲ್ಲ. ಕಾಮವನ್ನು ನಿಗ್ರಹಿಸ್ತೇನೆ ಅಂತ ಸ್ಟ್ರೆಸ್ ಮಾಡಿದರೆ ಬರಲ್ಲ. ಅದು ನಿಮ್ಮ ಹತ್ರಕ್ಕೆ ನೋಡ್ರಿ, ಅದು ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ. ಅವಾಗ ಮನೋನಿಗ್ರಹ, ಕಣ್ಣು ಕಿವಿ ಮೂಗುಗಳ ನಿಗ್ರಹ, ಅವುಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಗ್ರಹಿಸ್ತೇನೆ ಅಂದರೆ ಬಹಳ ನಮ್ಮನ್ನು ದಾರಿ ತಪ್ಪಿಸ್ತಾವೆ. ಅದ್ರ ಬದಲು ಯಾವುದು ಸರಿಯಾದ ದಾರಿ ಅಂತಿದೆ, ಹಿರಿಯರ ಗುರುಗಳ ಮೂಲಕ ಆ ದಾರಿಯನ್ನು ನಾವು ಕಣ್ಣಿಗೆ, ಕಿವಿಗೆ, ಬಾಯಿಗೆ, ಮನಸ್ಸಿಗೆ ತೋರಿಸಿಕೊಟ್ಟು ಅಭ್ಯಾಸ ಮಾಡಿಸಿಬಿಟ್ರೆ ಹೋಗಬಾರ್ದದ ಕಡೆ ಹೋಗೋದನ್ನು ತಾನೇ ನಿಯಂತ್ರಿಸಿಬಿಡ್ತದೆ. ಇದು ಮನೋನಿಗ್ರಹ, ಇಂದ್ರಿಯ ನಿಗ್ರಹದ ಪರಮಾರ್ಥ. ಇದನ್ನು ಬಿಟ್ಟು ಬೇರೆ ಯಾವ ರೀತಿಯಾಗೂ ನಾವು ಅದನ್ನು ನಿಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಯುಕ್ತ ಆಸೀತ ಮತ್ಪರಹ, ನೀನಾಗಿ ನೀನು ಇಂದ್ರಿಯಗಳನ್ನು, ಮನಸ್ಸನ್ನು ನಿಯಂತ್ರಿಸ್ತೇನೆ ಅನ್ನೋದು ಅಲ್ಲಿ ಆಹಾರದ ನಿಯಂತ್ರಣವೋ ಇನ್ನೇನೋ ನಿಯಂತ್ರಣವೋ ಅದು ನಿಮಿತ್ತ ಮಾತ್ರ. ನನ್ನ ಸರ್ವೋತ್ತಮತೆ, ನನ್ನ ಚಿಂತನೆ, ನನ್ನ ಸ್ಮರಣೆಯಲ್ಲಿ ನೀ ತೊಡಗಿದಾಗ ಅವು ಆಟೋಮೆಟಿಕ್ಕಾಗಿ ನಿಯಂತ್ರಣಕ್ಕೆ ಬರ್ತದೆ ಅನ್ನೋದೇ ಮಥಿತಾರ್ಥ ಅಂತ ಕೊನೆಗೆ ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಯುಕ್ತ ಆಸೀತ ಮತ್ಪರಹ ಅಂತಂದ. ಇವತ್ತು ಹಿರಿಯರು, ಬಹಳ ದೊಡ್ಡ ಸಿದ್ಧಪುರುಷರು, ಅವರು ಕಂಡುಕೊಂಡ ಸತ್ಯವೂ ಇದೆ. ಅವರು ಕಂಡುಕೊಂಡ ಸತ್ಯದೊಳಗೆ ಪ್ರಮುಖವಾದ ಅಂಶವೂ ಇದೆ. ಯಾವುದು ಅಂದರೆ, ಅವ್ರಿಗೆ ಗೊತ್ತು ಮನಸ್ಸನ್ನು ನಿಯಂತ್ರಿಸ್ತೇವೆ ಅಂತ ಸಾಹಸಕ್ಕೆ ಹೋಗಿ ಯಾವ ವಿಷಯವೂ ಅದರ ಹತ್ರಕ್ಕೆ ಬರದೇ ಇರೋ ಹಾಕಿ ಕೂಡಿಸಿದ್ರೆ ಮನಸ್ಸು ಹುಚ್ಚಾಗಿ ಬಿಡ್ತದೆ. ನೀವು ನೋಡ್ರಿ, ಒಂದು ರೂಮ್ನಲ್ಲಿ ಕೂಡ ಹಾಕಿ ಮನೋ ನಿಯಂತ್ರಣ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಹುಚ್ಚಾಗಿ ಬಿಡ್ತಾನೆ. ಒಂದು 2 ದಿನದಲ್ಲಿ ಹುಚ್ಚಾಗಿರ್ತಾನೆ. ಮತ್ತು ಅವನು ಹುಚ್ಚಾಗಿರ್ತಾನೆ, ವಿಪರೀತ ಜ್ಞಾನಿ ಆಗಿರ್ತಾನವ. ಯಾಕೆಂದರೆ ಆ ಮನಸ್ಸಿಗೆ ಏನೂ ಕೊಡದೇ ಇದ್ದರೂ ದಡ್ತನ. ಅದು ಆಹಾರವನ್ನು ಅಪೇಕ್ಷಿಸ್ತದೆ, ಅದು ಮನಸ್ಸದು.
ಒಂದು ಕ್ಷಣ ಸುಮ್ಮನೆ ಕೂಡಲ್ಲ, ಒಂದು ಕ್ಷಣ ಅದರಲ್ಲಿ ವಿಷಯ ಇಲ್ಲದೆ ಇರೋ ಹಾಗೆ ಅದು ಇರೋಲ್ಲ. ಒಂದಲ್ಲ ಒಂದು ಅದರೊಳಗೆ ಇರಬೇಕು ಅಂತನ್ನೋದು ನಿಶ್ಚಿತ. ಅಂದಮೇಲೆ ಯಾವುದನ್ನು ಹಾಕಬೇಕೋ ಅದೇ ಆಹಾರ ಹಾಕಿಬಿಡು, ಹಾಕಬಾರ್ದ ಆಹಾರ ತಾನಾಗೆ ಹೊರಗೆ ಹೋಗ್ಲಿಕ್ಕೆ ಶುರು ಆಗ್ತದಂತೆ. ದೇವರ ಚಿಂತನೆ ಅನ್ನೋ ಆಹಾರವನ್ನು ಹಾಕಿದರೆ ದೆವ್ವದ ಚಿಂತನೆ ಅನ್ನೋ ಆಹಾರ ಮನಸ್ಸಿನಿಂದ ಹೊರಗೆ ಹೋಗಿರ್ತದೆ, ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ತಾನೆ. ಇದಕ್ಕಿಂತ ಸುಲಭೋಪಾಯ ಯಾವುದಿದೆ? ಇದ್ರ ಮೇಲೆ ಕೆಲವರು ಪ್ರಶ್ನೆ ಕೇಳ್ತಾರೆ. ಯಾಕೆ ಆ ದೇವರ ಚಿಂತನೆಯನ್ನು ಹಾಕಿ ಭಗವಂತನ ಬಗ್ಗೆನೇ ತೋರಿಸಿ ನೋಡಿಸಿ ಕೇಳಿಸಿ ಇಂದ್ರಿಯ ಮನಸ್ಸನ್ನು ನಿಯಂತ್ರಿಸಬೇಕು ಅಂತ ಕೃಷ್ಣ? ಬೇರೆ ಬೇರೆ ಇದನ್ನು ಮಾಡಲಿಕ್ಕೆ ಬರೋದಿಲ್ವೇನು? ಅದಕ್ಕೆ ಕೃಷ್ಣ ಅಂತಾನೆ, ಮನುಷ್ಯನ ಮನಸ್ಥಿತಿ ಇಷ್ಟೋ ತನಕ ವಿವರಣೆ ಕೊಟ್ಟದ್ದಕ್ಕೆ ಒಂದು ಅಪೂರ್ವ ವಿಷಯ ಹೇಳ್ತಾನೆ. ಈ ಮನಸ್ಸು ಪ್ರಾರಂಭದ ಹಂತದಲ್ಲಿ ಒಂದು ವಿಷಯದ ಜೊತೆಗೆ ತನ್ನ ಸಂಪರ್ಕ ಮಾಡ್ಕೊಳ್ತದೆ, ಸುಮ್ಮನೆ ಇರೋದಿಲ್ಲ. ಯಾವುದ್ರ ಜೊತೆಗೆ ಸಂಪರ್ಕ ಮಾಡ್ಕೊಂಡಿರ್ತದೋ ಅದನ್ನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಬರೀ ಯೋಚನೆಯಲ್ಲಿ ತಾನು ತೃಪ್ತ ಆಗೋದಿಲ್ಲ, ಆಮೇಲೆ ಪಡೆಯೋ ಸಾಹಸಕ್ಕೆ ಕೈ ಹಾಕಿಸ್ತದೆ. ಪಡೆಯೋ ಸಾಹಸಕ್ಕೆ ಕೈ ಹಾಕಿಸಿ ಸುಮ್ಮನೆ ಆಗೋದಿಲ್ಲ, ಪಡಿಬೇಕಾದದ್ದು ಅಂಥೇಳಿ ಅದರ ಮೇಲೆ ಏರಿ ಸಿಕ್ತು ಅಂದರೆ ಒಂದು ಅರ್ಥದ ಆನಂದ, ಸಿಗದೆ ಹೋದರೆ ಇದೇ ಮನಸ್ಸೇ ಸಿಟ್ಟಿಗೆ ಕನ್ವರ್ಟ್ ಆಗ್ತದೆ. ನೋಡಿ, ಇದು ನಮ್ಮ ಅನುಭವ ತಾನೆ. ಯಾವ ವಸ್ತು ಸಿಗಬೇಕು ಅಂತನ್ನೋಷ್ಟರ ಮಟ್ಟಿಗೆ ಮನಸ್ಸನ್ನು ವಿಷಯ ಸಂಪರ್ಕ ಮಾಡಿಸಿರ್ತಾನೆ, ಅದು ಸಿಕ್ಕಾಗ ಒಂದು ಹಂತಕ್ಕೆ ಸ್ಟಾಪ್ ಆಗ್ತದೆ. ಸಿಗದೆ ಹೋದರೆ ಆ ಮನಸ್ಸು ಏನು ಪರಿವರ್ತನೆ ಆಗ್ತದೆ? ಕ್ರೋಧಕ್ಕೆ ಪರಿವರ್ತನೆ ಆಗ್ತದೆ. ಸರಿ, ಕ್ರೋಧದಲ್ಲೇ ಸುಮ್ಮನೆ ಆಗಿಬಿಟ್ನಾ? ಇಲ್ಲ, ಕ್ರೋಧ ಹೋಗಿ ಮುಂದೆ ನೆಕ್ಸ್ಟ್ ಸ್ಟೆಪ್ಪು ಅದು ಮೋಹಕ್ಕೆ ಪರಿವರ್ತನೆ ಆಗ್ತದೆ. ಹೋಗಲಿ, ಮೋಹದಿಂದ ಸುಮ್ಮನೆ ಆದ್ನ, ಎಷ್ಟರ ಮಟ್ಟಿಗೆ ಮೋಹ ಬೆಳೆಸ್ಕೊಳ್ತಾನೆ ಅಂದರೆ ಆ ಸಿಟ್ಟು ಮೋಹವಾಗಿ ಬೆಳೆದದ್ದೇನೆ ಇವನ ಹಿಂದಿನ ಏನು ವಿವೇಕ ಇದೆ, ಇದು ಸರಿ ಇದು ತಪ್ಪು ಅನ್ನೋ ವಿವೇಕವನ್ನು ಈ ಮೋಹ ಏನು ಮಾಡಿಬಿಡ್ತದೆ, ಒಳಗಿನಿಂದಲೇ ಕಿತ್ತು ಹಾಕಿಬಿಟ್ಟಿರ್ತದೆ. ಯಾಕೆ? ಮೋಹ ಒಳಗಿನ ಸರಿ ತಪ್ಪು ಅನ್ನೋ ವಿವೇಕವನ್ನು ಕಿತ್ತು ಹಾಕ್ತದಂತೆ. ಮೋಹ ಹಾಗೆ ಮಾಡುತ್ತದೆ. ಮೋಹದ ಶಕ್ತಿ ಬಹಳ. ಸರಿ ತಪ್ಪು ಅನ್ನೋ ವಿವೇಕ ಹೋಯಿತು ಅಂದರೆ ಅವ ಬದುಕಿದ್ರೂ ಸತ್ತ ಲೆಕ್ಕ. ಯಾಕೆ ಅಂದರೆ ಇವತ್ತು ಗಮನಿಸ್ತೀರಿ, ಯಾವಾತನಿಗೆ ಸರಿ ತಪ್ಪು ಅನ್ನೋ ವಿವೇಕ ಇಲ್ಲ ಅವ ಏನಾಗಿದ್ದಾನೆ ಅಂತಾರೆ, ಅವ ಬದುಕಿದ್ರೂ ಸತ್ತಂಗೆ. ಯಾಕೆ? ವಿವೇಕನೇ ಇಲ್ಲೋ ಅವನಿಗೇನು ಹೇಳ್ತಿ, ಸತ್ತೇ ಇದ್ದಾನವ ಅಂತ ಅಂದ್ಬಿಡ್ತು. ತನ್ನನ್ನೇ ತಾನು ನಾಶ ಮಾಡಿಬಿಡ್ತದೆ. ಇದನ್ನು ಆತ್ಮನಾಶ ಅಂತ ಕರೀತಾರೆ. ಆತ್ಮನಾಶ ಅಂದರೆ ಏನು? ಆತ್ಮನಿಗೆ ನಾಶ ಇಲ್ಲ ಅಂತ ನೀವೇ ಹೇಳಿದ್ದೀರಿ ಹಿಂದೆಲ್ಲ, ಇದ್ದಕ್ಕಿದ್ದಂತೆ ಆತ್ಮನಾಶ ಅಂತಂತಿರಲ್ಲ. ಆತ್ಮನಾಶ ಅಂದರೆ ಇದೆ. ಏನು ಅಂದರೆ ಸರಿ ತಪ್ಪು ಅನ್ನೋ ವಿವೇಕವನ್ನು ಕಳ್ಕೊಂಡು ಬುದ್ಧಿನಾಶದಿಂದ ಏನು ಅಂಥೇಳಿ ವಿವೇಕ ಭ್ರಷ್ಟನಾಗಿ ಬೀಳ್ತಾನಲ್ಲ, ಅದನ್ನು ಏನಂತ ಕರೆದಿದ್ದಾರೆ? ಆತ್ಮನಾಶ ಅಂತಿದ್ದಾರೆ. ಇದು ನಮ್ಮ ಬದುಕಿನಲ್ಲಿ ಆಗ್ತದೆ ನೋಡಿ. ಅದಕ್ಕೆ ಕೃಷ್ಣನ ಮಾತಿನಲ್ಲಿ 62, 63 ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ವಿಷಯಗಳ ಅನುಸಂಧಾನ ಜಾಸ್ತಿ ಆದಾಗ ಮನಸ್ಸಿನಲ್ಲಿ ಕಾಮ ಕಾಮದಿಂದ ಮನುಷ್ಯನಿಗಾಗುವಂಥ ಮತ್ತೊಂದು ಪರಿಣಾಮ, ವಸ್ತು ಸಿಗದಿದ್ದಾಗ ಕ್ರೋಧ ಹುಟ್ಟುತ್ತದೆ. ಕ್ರೋಧದಿಂದ ಮನುಷ್ಯನಿಗಿರುವ ಏನಿದೆ ಆ ವಿಚಿತ್ರವಾದಂತಹ ಮನಸ್ಸಿನೊಳಗೆ ಸಿಗಲಿಲ್ಲ ಅನ್ನೋ ಕ್ರೋಧ ಮೋಹ ಹುಟ್ಟಿಸ್ತದೆ. ಮೋಹ ಮನುಷ್ಯನ ಬುದ್ಧಿಯನ್ನು, ಸ್ಮೃತಿಯನ್ನು ನಾಶ ಮಾಡ್ತದೆ, ವಿವೇಕವನ್ನು. ಸ್ಮೃತಿ ಮತ್ತು ವಿವೇಕಗಳ ನಾಶ ಆಯಿತು ಅಂತಾದರೆ ಸ್ಮೃತಿ ವಿಭ್ರಮ, ಬುದ್ಧಿನಾಶದಿಂದ ನಾವೇ ನಾಶ ಆಗ್ತೇವೆ ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಒಂದು ಸಣ್ಣ ಕಥೆ. ಮನುಷ್ಯನಿಗೆ ವಿಷಯ ಸಂಘ ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತದೆ? ರಾಮಾಯಣದಲ್ಲಿ ಬರುವ ಪ್ರಸಂಗ. ಒಬ್ಬ ದೊಡ್ಡ ತಪಸ್ವಿ ಆಗಬೇಕು ಅಂತ ಒಬ್ಬ ಋಷಿ ತಪಸ್ಸಿಗೆ ಕುಳಿತ. ಅವನ ತಪಸ್ಸಿಗೆ ಕೂಡೋ ಸಂದರ್ಭಕ್ಕೆ ಸರಿಯಾಗಿ ಒಬ್ಬ ಬೇಟೆಗಾರ ಬಂದ.
ಆ ಬೇಟೆಗಾರ ತನ್ನ ಕಡೆ ಇದ್ದ ಬಿಲ್ಲನ್ನು ಋಷಿಗಳ ಮುಂದೆ ಇಟ್ಟನಂತೆ. ನಮಸ್ಕಾರ ಹಾಕಿದ. ಋಷಿಗಳೇ, ನಿಮಗೆ ಪ್ರಾರ್ಥಿಸ್ತೇನೆ, ನೀರು ಕುಡಿದು ಬರ್ತೇನೆ, ಸ್ವಲ್ಪ ಬಿಲ್ಲು ನೀವು ನೋಡ್ಕೊಳ್ತೀರಿ ಅಂತ ಬಿಲ್ಲು ಬಾಣ ಇಟ್ಟಿದ್ದಾನೆ, ಕಾಯ್ತಿರ್ರಿ ಅಂತಂದ. ಆಗಲಿ ಅಂದರು ಋಷಿಗಳು. ಅದಕ್ಕೇನಂತೆ, ಸರಿ ಇಟ್ಟ ಬಳಿಕ ಜವಾಬ್ದಾರಿ ಅವರಿಗೆ ಹೊರಿಸಿದ ಬಳಿಕ ಹೇಳಿ ಹೋದಂತೆ, ಸ್ವಲ್ಪ ಗಮನಿಸ್ತಿರಲ್ಲ ಬಿಲ್ಲು ಬಾಣವನ್ನು ಅಂದ. ನಾನು ನೋಡ್ಕೊಳ್ತೀನಿ, ಹೋಗ್ಬಾ ಅಂದು. ನೀರು ಕುಡಿದು ಬರ್ತೇನೆ ಅಂತ ಆತ ಹೋದ. ನೀರು ಕುಡಿಲಿಕ್ಕೆ ಹೋಗಿದ್ದಾನೆ. ಈ ಋಷಿಗೆ ತಪಸ್ಸಿಗೆ ಕುಳಿತವನು ಇವನು. ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಲ್ವೇ, ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿದ ಕೂಡಲೇ ಕಣ್ಣು ಮುಂದೆ ಹೊರಗಿಟ್ಟಿದ್ದ ಬಿಲ್ಲು ಬಾಣ ಒಳಗೆ ಬಂತಂಥದ್ದು. ಒಳಗೆ ಬಂತು ಅಂದರೆ ನಿಮಗೆ ಅನುಸಂಧಾನಕ್ಕೆ ಬರ್ತದೆ. ಅರೆ, ಬಿಲ್ಲು ಬಾಣ ಇಟ್ಟು ಹೋಗಿದ್ದಾನೆ ಬೇಟೆಗಾರ, ನನ್ನ ಜವಾಬ್ದಾರಿ ಹೊರಿಸಿದ್ದಾನೆ. ನಾ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಹೋದರೆ ಯಾರಾದರೂ ಬಿಲ್ಲು ಬಾಣ ಎತ್ಕೊಂಡು ಹೋದರೆ ನಾನು ಎಲ್ಲಿದೆ ಕೊಡಲಿ ಅಂದ. ಸರಿ ಆಯ್ತು, ಹಾಗಾದರೆ ಕಣ್ಣು ತೆಗೆದ. ಒಂದು ಸಲ ಕಣ್ಣು ತೆಗೆದ, ಬಿಲ್ಲು ಬಾಣ ನೋಡಿದ, ಮತ್ತೆ ಕಣ್ಣು ಮುಚ್ಚಿದ. ಒಂದು ಸಲ ಮಂತ್ರ ಹೇಳಬೇಕು, ಧ್ಯಾನ ಮಾಡಬೇಕು, ಕಣ್ಣು ತೆಗಿಬೇಕು, ಬಿಲ್ಲು ಬಾಣ ನೋಡಬೇಕು. ಶುರು ಆಯ್ತು ನೋಡ್ರಿ. ಹೀಗಾದಾಗ ಅವನಿಗೆ ಮನಸ್ಸಿನೊಳಗೆ ಬಿಲ್ಲು ಬಾಣದ ಧ್ಯಾನ ಜಾಸ್ತಿ ಆಯಿತು. ಅವನದು ಬೇರೆ ಏನೋ ಇತ್ತು ಧ್ಯಾನ ಮೊದಲು, ಅದು ಬಿಟ್ಟು ಹೋಯಿತು, ಬಿಲ್ಲು ಬಾಣದ ಧ್ಯಾನವಾಯಿತು. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ಈ ಬೇಟೆಗಾರನ ಪತ್ತೆನೇ ಇಲ್ಲ. ಬರಲಿಲ್ಲಲ್ಲ ಬೇಟೆಗಾರ ಅಂತ. ಸರಿ, ನದಿ ತೀರದ ಕಡೆಗೆ ಹೋಗೋಣ, ಸಾಯಂಕಾಲದ ಸಂಧ್ಯೆ ಮಾಡೋಣ ಅಂತ ಅನ್ನಿಸ್ತು. ಸಂಧ್ಯೆಗೆ ಹೋಗುವಾಗ ಬಿಲ್ಲು ಬಾಣ ನೆನಪಾಯ್ತು. ಮತ್ತು ಬಿಲ್ಲು ಬಾಣ ಏನು ಮಾಡೋಣ? ಆಶ್ರಮಕ್ಕೆಲ್ಲಾದರೂ ಇಟ್ಟು ಹೋಗೋಣ ಅಂದರೆ ಯಾರಾದರೂ ತೊಗೊಂಡು ಹೋದರೆ ಅಷ್ಟೇನು ಸುಭದ್ರ ಇರಲಿಲ್ಲ, ಕಾಡದು. ಸರಿ, ಅವನಿಗೇನು ಅನ್ನಿಸ್ತು ಅಂದರೆ ಇಲ್ಲೇ ಇಡೋದಕ್ಕಿಂತ ನದಿ ತೀರಕ್ಕೆ ತೊಗೊಂಡು ಹೋಗಿಬಿಟ್ರಾಯ್ತು ಅಂತ ಬಿಲ್ಲು ಬಾಣ ಮೊದಲನೇ ಬಾರಿ ಎಂದೂ ಮುಟ್ಟದ ಋಷಿ ಅಲ್ಲೇ ದಂಡ ಕಮಂಡುಲಿ ಹಿಡ್ಕೊಳ್ಳೋವನಿಗೆ ಬಿಲ್ಲು ಬಾಣ ಹಿಡ್ಕೊಳ್ಳೋ ಪರಿಸ್ಥಿತಿ ಬಂತು. ಸರಿ, ಬಿಲ್ಲು ಬಾಣ ಹಿಡ್ಕೊಂಡೇ ಹೊರಟ. ನದಿ ತೀರಕ್ಕೆ ಹೋದ. ಅಲ್ಲೆಲ್ಲಾದರೂ ಕಾಣಿಸ್ತಾನೆ ಬೇಟೆಗಾರ ಅಂದ್ರೆ ಬೇಟೆಗಾರವೇ ಇಲ್ಲ, ಯಾರು ಇಲ್ಲೇ ಇಲ್ಲ. ಅದೇ ಇದೇನು ವಿಚಿತ್ರ ಅಂದ್ಕೊಂಡ. ಸರಿ, ದಡದ ಮೇಲೆ ಇಟ್ಟು ನದಿ ಒಳಗಿಳಿದು ಸ್ನಾನ ಮಾಡೋಣ ಅಂತ ಸ್ನಾನಕ್ಕೆ ಹೋಗುವಾಗ ಮತ್ತೆ ತಲೆ ಒಳಗೆ ಬಂತಂತೆ, ದಡದ ಮೇಲೆ ಇಟ್ಟು ಇನ್ಯಾರಾದರೂ ತೊಗೊಂಡೋದ್ರೆ. ಸರಿ, ಬೇಡವೇ ಬೇಡ ಅನ್ನಿಸ್ತು. ಬಿಲ್ಲು ಬಾಣ ಹಿಡ್ಕೊಂಡೇ ಮುಳುಗಿದ. ಅದನ್ನು ಹಿಡ್ಕೊಂಡೇ ಬಿಲ್ಲು ಬಾಣ ಹಿಡ್ಕೊಂಡೇ ಅರ್ಘ್ಯ, ಬಿಲ್ಲು ಬಾಣ ಹಿಡ್ಕೊಂಡೇನೆ ಮತ್ತೆ ಜಪ. ಹಿಂಗಾದಾಗ 2-3 ದಿನವಾದರೂ ಬೇಟೆಗಾರನ ಪತ್ತೆ ಇಲ್ಲ ಅನ್ನಿಸ್ತು. ಕೊನೆಗೆ ಎಲ್ಲಿವರೆಗೂ ಅಂದರೆ ಬಿಲ್ಲಿದೆ, ಬಾಣ ಇದೆ, ಇವ ನೋಡಿದರೆ ಬೇಟೆಗಾರ ಬರಲೇ ಇಲ್ಲ. ಇದು ಏನೋ ಹೀಗೆ ಹಗ್ಗ ಕಟ್ಟಿ ಇದನ್ನು ಯಾರೋ ಬಾಣ ಬಿಡುತ್ತಾರೆ ಅಂತ ಕೇಳಿದ್ದೆ, ನಾನೂ ಒಂದು ಸಲ ನೋಡಿದರೆ ಹೆಂಗೆ ಅಂತ ಅನ್ನಿಸ್ತು.